नारायणसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। वसुदेवसुतम् देवम् कंसचाणूरमर्दनम् देवकी परमानन्दम् कृष्णं वन्दे जगद्गुरुम्। मूकं करोति वाचालम् पङ्गुं लङ्घयते गिरिं यत्कृपातमहं वन्दे परमानन्दमाधवम्। ओम सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शान्ति शान्ति शान्तिः। ಪರಮಾತ್ಮನ ಅನುಗ್ರಹದಿಂದ ಎಲ್ಲ ಭಗವದ್ಗೀತಾ ಶ್ರೋತೃ ವರ್ಗವೇ, ನಾವು ಈ ವಿಶ್ವರೂಪ ದರ್ಶನದ ಒಂದು ಕೊನೆಯ ಭಾಗದಲ್ಲಿ ಯಾವ ಒಂದು ಅರ್ಜುನ ಕಾಲರೂಪನಾಗಿರುವಂತಹ ಸರ್ವವನ್ನ ಹರಣ ಮಾಡುವಂತಹ ಆ ಒಂದು ಉಗ್ರ ರೂಪವನ್ನ ಮತ್ತು ಚತುರ್ಬಾಹು 4 ಭುಜಗಳುಳ್ಳ ರೂಪವನ್ನ ಮತ್ತೆ ಸೌಮ್ಯ ರೂಪವನ್ನ, ಈ ರೀತಿಯಾಗಿ 3 ರೀತಿಯಾಗಿರ್ತಕ್ಕಂತಹ ಪರಮಾತ್ಮನ ರೂಪವನ್ನ ಬೇರೆ ಬೇರೆ ಸಂದರ್ಭಗಳಲ್ಲಿ ಆವಾವ ಧರ್ಮನಿಷ್ಠರು ತಮ್ಮ ಧರ್ಮಕ್ಕೆ ಒಂದಿಷ್ಟು ಸಂದಿಗ್ಧತೆ ಅಂದ್ರೆ ಶ್ರದ್ಧೆ ಎಲ್ಲಿ ಸ್ವಲ್ಪ ಕುಸಿತವಾಗುತ್ತೋ ಅಂತಹ ಸಂದರ್ಭದಲ್ಲಿ ಅವರ ಭಯವನ್ನ ನಿವಾರಣೆ ಮಾಡಕ್ಕೋಸ್ಕರ ಸಲುವಾಗಿ ಅವರ ಪ್ರೀತಿಯನ್ನ ಮತ್ತೆ ಉತ್ಕಟಗೊಳಿಸಲಿಕ್ಕೆ ಅನೇಕ ರೀತಿಯಾಗಿ ಭಗವಂತನ ವಿವಿಧ ದರ್ಶನಗಳನ್ನ ನಾವು ಹಿಂದಿನ ಉಪನ್ಯಾಸದಲ್ಲಿ ನೋಡಿದ್ವಿ. ಈ 11ನೇ ಅಧ್ಯಾಯದ ಕೊನೆಯ ಶ್ಲೋಕಗಳು, ಅದರಲ್ಲಿ ಬಹಳ ಮುಖ್ಯವಾಗಿ 54 ಮತ್ತೆ 55 ಶ್ಲೋಕ ಏನಿದಾವ, ಯಾವ ಭಗವಂತ ಇದು ವಿಶ್ವರೂಪ ದರ್ಶನ ಅಸಾಧ್ಯ ಅಂತ ಹೇಳಿದ್ನು, ಯಾಕೆ ಅದು ಅಸಾಧ್ಯ ಅನ್ನುವಂತಹದ್ದನ್ನ ಬಹಳ ಸೊಗಸಾಗಿ ಈ 2 ಶ್ಲೋಕಗಳಲ್ಲಿ ಸುಂದರವಾಗಿ ವಿವರಣೆಯನ್ನ ನೀಡಿದ್ದಾರೆ ಅನೇಕ ಮಹಾತ್ಮರು. ಇವತ್ತು ಬಹಳ ಪ್ರಮುಖವಾಗಿ ಆ 2 ಶ್ಲೋಕಗಳನ್ನ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದ್ವಿ ಅಂತಂದ್ರೆ, ನಾವು ಆ ರೂಪವನ್ನ ನೋಡ್ಲಿಕ್ಕೆ ಅಪೇಕ್ಷೆ ಇರಬಹುದೇನು, ಆದ್ರೆ ನಾವು ಯಾವ ಮಟ್ಟದ ಅಧಿಕಾರಿಗಳಿದೀವಿ ಅಂತಕ್ಕಂಥದ್ದು ಗೊತ್ತಾಗತ್ತೆ. ಅಂದ್ರೆ ನಾವೆಷ್ಟು ಎಫರ್ಟ್ ಆಗ್ತಾ ಇದ್ದೀವಿ ಎನ್ನುವಂತಹದ್ದು ನಮಗೆ ಅರಿವು ಬರುತ್ತೆ. ಮೊದಲು ನಮಗೆ ಬಹಳ ಬೇಕಾಗಿರೋದು ನಾವು ಎಲ್ಲಿದ್ದೀವಿ ಎನ್ನುವಂತಹದ್ದು ಬಹಳ ಮುಖ್ಯ. ಅದು 2 ಶ್ಲೋಕಗಳಲ್ಲಿ ನಮಗೆ ಚೆನ್ನಾಗಿ ಗೊತ್ತಾಗತ್ತೆ. ಇವತ್ತು ಅದನ್ನ ಚಿಂತನೆಯನ್ನ ಮಾಡೋಣ ಅಂತ. ಶ್ರೀ ಭಗವಾನುವಾಚ ಸುದೂರ್ದರ್ಶಮಿದಂ ರೂಪಂ ದೃಷ್ಟವಾನಸಿ ಯನ್ಮಮ ದೇವಾ ಅಪ್ಯಸ್ಯ ರೂಪಸ್ಯ ನಿತ್ಯಂ ದರ್ಶನಕಾಂಕ್ಷಿಣಃ. ಸುದೂರ್ದರ್ಶಂ ಇದಂ ಅಂದ್ರೆ ನೋಡಲಿಕ್ಕೆ
ದುರ್ದರ್ಶವಾಗಿರ್ತಕ್ಕಂತಹ ಯಾವ ರೂಪ ಇದೆಯೋ ಇದು ಸುದುರ್ದರ್ಶ ಅಂತಂದ್ರೆ ದುರ್ದರ್ಶ ಅಂತ. ದುರ್ದರ್ಶ ಅಂತಂದ್ರೆ ಸಾಮಾನ್ಯವಾಗಿ ಅಸಾಧ್ಯವಾಗಿರ್ತಕ್ಕಂಥದ್ದು. ದೃಷ್ಟವಾನಿಸಿ ಮಾಂ ಎನ್ನಮ ರೂಪಂ. ಈ ರೂಪ, ನನ್ನ ಯಾವ ಒಂದು ರೂಪವನ್ನ ನೀನು ನೋಡಿದೆಯೋ ಅದು ಕಾಣ್ಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥದ್ದು. ಇಂತಹ ರೂಪವನ್ನ ದೇವ ಅಪಿ ಅಸ್ಯ ರೂಪಸ್ಯ, ಇಂತಹ ರೂಪವನ್ನ ದೇವತೆಗಳು ಯಾವಾಗ್ಲೂ ಕೂಡ ಆ ದರ್ಶನವನ್ನ, ನನ್ನದ ಆ ವಿಶ್ವರೂಪ ದರ್ಶನವನ್ನ ನೋಡ್ಬೇಕು ಅಂತ ಹೇಳಿ ಯಾವಾಗಲೂ ಕೂಡ ಆಕಾಂಕ್ಷಿತರಾಗಿದ್ದಾರೆ. ಕಾಂಕ್ಷಣ, ಯಾವಾಗ್ಲೂ ಕೂಡ ಅವರು ಬಯಸ್ತಾ ಇದ್ದಾರೆ. ಯಾವ ನಿನಗೆ ಒಂದು ರೂಪವನ್ನ ನಾನು ತೋರಿಸಿನೋ ಅದು ನೋಡ್ಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥದ್ದು, ಅಂತಹ ರೂಪವನ್ನ ದೇವತೆಗಳು ಕೂಡ ನೋಡ್ಲಿಕ್ಕೆ ಯಾವಾಗಲೂ ಕೂಡ ಕಾಂಕ್ಷಿತರಾಗಿದ್ದಾರೆ. ಆದರೂ ಅವರಿಗೂ ಕೂಡ ಆ ರೂಪವನ್ನ ಯಾರು ನೋಡಿಲ್ಲ ಅಂತ ಹೇಳ್ಬಿಟ್ಟು ಇಂದಿನ ಉಪನ್ಯಾಸದಲ್ಲಿ ಬಹಳ ಸ್ಪಷ್ಟವಾಗಿ ದೇವತೆಗಳು ಕೂಡ ಕಾಣಿಸ್ತಾ ಇರುವಂತಹ ರೂಪವನ್ನು ನಿನಗೆ ದರ್ಶನ ಮಾಡಿದ್ದೇನೆ ಅಂತ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದೇನೆ. ಹಾಗಾಗಿ ಇದರಿಂದ ಏನ್ ಗೊತ್ತಾಗುತ್ತಂದ್ರ ಆ ದೇವತೆಗಳು ಕೂಡ ಆ ರೂಪವನ್ನ ನೋಡಿಲ್ಲ, ಅದನ್ನ ನೋಡ್ಲಿಕ್ಕೋಸ್ಕರ ಸಲುವಾಗಿ ಯಾವಾಗಲೂ ಕೂಡ ಅವರು ಕಾಂಕ್ಷಿತರಾಗಿದ್ದಾರೆ, ಆಕಾಂಕ್ಷಿಗಳಾಗಿದ್ದಾರೆ ಅಂತ. ಈ 53ನೇ ಶ್ಲೋಕ ಇದು ಆಲ್ರೆಡಿ ಹಿಂದೆ 48 ಶ್ಲೋಕ ಇದೇ ಚಾಪ್ಟರ್ ಅಲ್ಲಿ ಬಂದಿದೆ. ಮತ್ತೆ ಪುನಃ ಅದನ್ನ ಮತ್ತೊಂದು ಸಾರಿ ಹಿಂದಿನ ಶ್ಲೋಕಕ್ಕೆ ಪೂರಕವಾಗಿ ಮತ್ತೆ ತಗೊಂಡಿದ್ದಾರೆ. ಇಲ್ಲಿ ನಾಹಂ ವೇದೈರ್ನ ತಪಸಾಂ ನ ದಾನೇನ ನ ಚೇಜ್ಯಯಾಂ ಶಕ್ಯ ಏವಂ ವಿದೋ ದ್ರಷ್ಟುಂ ದೃಷ್ಟವಾನಸಿ ಮಾಂ ಯಥಾ ನ ಅಹಂ ವೇದೈಹಿ ಅಂತ. ನಾನು ವೇದಗಳಿಂದ ಆ ರೂಪವನ್ನ ತೋರಿಸಲ್ಪಡುವವನಲ್ಲ. ಋಗ್ವೇದ, ಸಾಮವೇದ, ಅಥರ್ವಣ ವೇದ, ಯಜುರ್ವೇದ ಅಂತ ಈ 4 ವೇದಗಳು, ಚತುರ್ವೇದಿಗಳು ಕೂಡ ನಿರಂತರವಾಗಿ ವೇದಗಳನ್ನ ತಿಳಿದವರಾಗಿದ್ರೂ ಕೂಡ ವೇದಗಳನ್ನ ಅಧ್ಯಯನ ಮಾಡುವಂತವರು, ವೇದಗಳನ್ನ ಅನುಷ್ಠಾನ ಮಾಡತಕ್ಕಂಥವರು ಕೂಡ ಯಾವ ಒಂದು ವಿಶ್ವರೂಪವನ್ನ ತೋರಿಸ್ತಲ್ವಾ ಆ ರೂಪವನ್ನ ಆ ವೇದಗಳ ಅಧ್ಯಯನದಿಂದ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ. ನ ತಪಸ, ಮತ್ತೆ ತಪಸ್ಸಿನಿಂದನೂ ಕೂಡ ಅನೇಕ ರೀತಿಯಾಗಿರ್ತಕ್ಕಂತಹ ತಪಸ್ಸುಗಳು. ಆ ಯಾವುದೇ ರೀತಿಯಾಗಿರ್ತಕ್ಕಂತಹ ತಪಸ್ಸಿನಿಂದನೂ ಕೂಡ ಅನೇಕ ರೀತಿಯಾಗಿರ್ತಕ್ಕಂಥ ತಪಸ್ಸುಗಳು ಈಗ ನಾವು ನೋಡ್ತೀವಲ್ವಾ ಜಗತ್ತಿನಲ್ಲಿ. ಈಗ ಕೆಲವೊಬ್ರು ನಿರಂತರ ಸಂಚಾರಿಗಳಿರ್ತಾರೆ, ನಿರಂತರ ಸಂಚಾರಿಗಳು. ಅವ್ರು ಒಂದು ಕಡೆ ನಿಲ್ಲೋದಿಲ್ಲ. ಅವರು ತುಂಬಾ ಜನ ಆತರ ಒಂದು ಊರಲ್ಲಿ ಒಂದು ದಿನ ಉಳಿದ್ರಂದ್ರೆ ಮತ್ತೆ ನೆಕ್ಸ್ಟ್ ಇನ್ನೊಂದು ಊರಲ್ಲಿ ಉಳಿತಾರೆ. ಅದು ಅವರಿಗೆ ಅದು ತಪಸ್ಸದು. ಇನ್ನು ಕೆಲವೊಬ್ರು ಇರ್ತಾರೆ, ಅವರು ಒಂದು ಪ್ರದೇಶದಿಂದ ಕದಲೋದೇ ಇಲ್ಲ, ಒಂದೇ ಪ್ರದೇಶದಲ್ಲಿ ಒಂದು ಗಂಗಾ ನದಿಯಲ್ಲೇನೋ ಇಲ್ಲಿ ಯಾವ್ದು ಒಂದು ಕಡೆ ಒಂದು ಕುಟೀರ ಕಟ್ಟಿಕೊಂಡ್ರೆ ಆ ಪ್ರದೇಶ ಬಿಟ್ಟು ಹೋಗಲ್ಲ ಅವರು. ಇನ್ನು ಕೆಲವೊಬ್ರು ಒಂದು ಭಾಗವತ, ಒಂದು ಗ್ರಂಥನ ಬಿಟ್ಟು ಮತ್ತೆ ಇನ್ನು ಅನ್ಯ ಯಾವುದನ್ನು ಓದೋದಿಲ್ಲ. ಹೀಗೆ ಜೀವನದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ತಪಸ್ಸುಗಳಿದಾವ. ಕುಟೀಚಕ, ಬಹುದಕ, ಹಂಸ, ಪರಮಹಂಸ ಅಂತೇಳಿ ಆ ತಪಸ್ಸು ಮಾಡುವವರ ಒಂದು ವಿಧಾನವನ್ನ ಶಾಸ್ತ್ರದಲ್ಲಿ ಹೇಳಿದೆ. ಒಂದು ಕಡೆ ಗುಡಿಸಲು ಕಟ್ಟಿಕೊಂಡಿರೋದಿರ್ಬೋದು, ಇನ್ನೊಂದು ಕಡೆಗೆ ಎಲ್ಲೆಲ್ಲಿ ನದಿ ಹರಿತಾ ಇರ್ತದೆ ಅಲ್ಲೆಲ್ಲೆಲ್ಲ ಹೋಗೋದು ಕೆಲವೊಬ್ಬರದು. ಇನ್ನು ಎಲ್ಲವನ್ನ ಪರಿತ್ಯಾಗ ಮಾಡಿ, ಹಂಸ ಅಂತಂದ್ರೆ ಸಾಮಾನ್ಯವಾಗಿರ್ತಕ್ಕಂತಹ ಜೀವನವನ್ನ ಪರಿತ್ಯಾಗ ಮಾಡಿ ಆ ಪರಮಾತ್ಮನ ಧ್ಯಾನವನ್ನೇ ಮಾಡ್ತಾ ಒಂದು ರೀತಿಯಾಗಿರ್ತಕ್ಕಂಥ ತಪಸ್ಸು. ಬೇಕಾದಷ್ಟು ಜನ
ಎಲ್ಲ ಮಹನೀಯರ ನಾವು ನೋಡ್ತೀವಿ, ಎಲ್ಲ ಹಂಸ ಸ್ಥಿತಿಯಲ್ಲಿ, ಅಂದ್ರೆ ಸಾಮಾನ್ಯವಾಗಿರ್ತಕ್ಕಂಥ ಜೀವನವನ್ನ ತ್ಯಜಿಸಿ ಆ ಪರಮಾತ್ಮನ್ನ ತಿಳಿಬೇಕು ಅನ್ನುವಂತಹ ಒಂದೇ ಒಂದು ಸಂಕಲ್ಪ ಇಟ್ಟುಕೊಂಡು ತಪಸ್ಸು ಮಾಡತಕ್ಕಂಥವ್ರು, ಅನೇಕ ರೀತಿಯಾಗಿರ್ತಕ್ಕಂಥ ತಪಸ್ಸುಗಳು. ಆ ಅನೇಕ ರೀತಿಯಾಗಿರ್ತಕ್ಕಂಥ ತಪಸ್ಸು ಮಾಡೋರ್ಗೂ ಕೂಡ ಅವ್ರಿಗೆ ಬೇರೆ ಬೇರೆ ರೂಪ ಸಿಕ್ಕಿರ್ಬೋದು, ಆದ್ರೆ ಈ ವಿಶ್ವರೂಪ ಮಾತ್ರ ಅವರಿಗೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ದಾನೇನ, ಯಾವುದೇ ರೀತಿಯಾಗಿರ್ತಕ್ಕಂತಹ ದಾನ ಕೊಟ್ಟರೂ ಕೂಡ ನಾನು ಆ ವಿಶ್ವರೂಪವನ್ನ ಅವ್ರಿಗೆ ನೀಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅನೇಕ ರೀತಿಯಾಗಿರ್ತಕ್ಕಂಥ ಗೋದಾನ, ಭೂದಾನ, ವಸ್ತ್ರದಾನ, ಅರಣ್ಯದಾನ, ಈ ರೀತಿಯಾಗಿ ಅನೇಕ ರೀತಿಯಾಗಿರ್ತಕ್ಕಂಥ ದಾನಗಳು. ಧರ್ಮರಾಜ ಯುದ್ಧ ಎಲ್ಲ ಮುಗಿದ ಮೇಲೆ ಅಶ್ವಮೇಧ ಯಾಗ ಮಾಡ್ತಾನೆ. ಅಶ್ವಮೇಧ ಯಾಗ ಮಾಡಿದ್ಮೇಲೆ, ಯಾಗ ಪರಿಪೂರ್ಣ ಆದ್ಮೇಲೆ ಎಲ್ಲರಿಗೂ ದಾನ ಕೊಡ್ಬೇಕು. ಅವಾಗೆಲ್ಲ ಅನೇಕ ಜನ ಋಷಿಗಳು ಎಲ್ಲ ಬಂದಿರ್ತಾರೆ, ಎಲ್ಲರಿಗೆ ದಾನ ಕೊಡ್ತಾನೆ ಬ್ರಾಹ್ಮಣರೆಲ್ಲರಿಗೆ. ಕೊನೆಗೆ ವ್ಯಾಸ ಮಹರ್ಷಿಗಳಿಗೆ ತಾನು ಗೆದ್ದಿರ್ತಕ್ಕಂತಹ ಇಡೀ ಹಸ್ತಿನಾವತಿಯನ್ನ ಅವ್ರಿಗೆ ಕೊಟ್ಬಿಡ್ತಾನೆ. ಈ ರೀತಿಯಾಗಿ ಪರಿಪೂರ್ಣವಾಗಿರ್ತಕ್ಕಂತಹ ಏನು ತನ್ನ ಜೀವನೆಲ್ಲ ಕಷ್ಟಪಟ್ಟು ಆ ಹಸ್ತಿನಾವತಿಯನ್ನ ಸಂಪಾದನೆ ಮಾಡಿದ್ನೋ, ಆ ಸಂಪಾದನೆ ಮಾಡಿರ್ತಕ್ಕಂತಹ ಅಷ್ಟು ಭೂ ದಾನ ಅಂತ ಕರಿತೀವಿ ಅದನ್ನ, ರಾಜ್ಯದಾನ ಎಲ್ಲನೂ ಕೂಡ ಕೊಡ್ತಾನೆ. ಈ ರೀತಿಯಾಗಿ ಯಾವುದೇ ರೀತಿಯಾಗಿರ್ತಕ್ಕಂತಹ ದಾನ ಮಾಡಿದಾಗಲೂ ಕೂಡ ದಾನಕ್ಕೆ ಪುಣ್ಯ ಇಲ್ಲ ಅಂತ ಹೇಳ್ತಾ ಇಲ್ಲಿ. ದಾನಕ್ಕೆ ಅದರದೇ ಆಗಿರ್ತಕ್ಕಂಥ ಪುಣ್ಯ ಇದೆ. ಆದ್ರೆ ಯಾವ ಅರ್ಜುನ ನೋಡಿದ್ದಾನೋ ಅಂತಹ ವಿಶ್ವರೂಪ ಮಾತ್ರ ಅದಕ್ಕೂ ಕೂಡ ಅಸಾಧ್ಯವಾಗಿರ್ತಕ್ಕಂಥದ್ದು. ಇಜ್ಜೇಯ ಅಂತಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಹೋಮ ಯಜ್ಞಗಳನ್ನ ಮಾಡೋದ್ರಿಂದನೂ ಕೂಡ, ಪೂಜೆ ವಿಧಾನಗಳನ್ನು ಮಾಡೋದ್ರಿಂದನೂ ಕೂಡ ನಾನು ಶಕ್ಯಂ ಏವಂ ಇದು ಅಂದ್ರೆ ನನ್ನನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂತಾರೆ. ಯಾವ ವಿಶ್ವರೂಪವನ್ನ ತೋರಿಸಿದೆ ಆ ರೂಪ ದೃಷ್ಟವಾನಸಿಮಾಂ ಯಥಾ, ಈ ವಿಶ್ವರೂಪವನ್ನ ಈ ಯಾವುದೇ ರೀತಿಯಾಗಿರ್ತಕ್ಕಂತಹ ವೇದದ ಅಧ್ಯಯನ ಆಗಲಿ, ತಪಸ್ಸು ಆಗಲಿ, ದಾನ ಆಗಲಿ, ಮತ್ತೆ ಹೋಮ ಹವನಗಳಾಗ್ಲಿ, ಇನ್ನು ಕ್ರಿಯೆಗಳಾಗ್ಲಿ ಅಂತ ಹಿಂದಿನ ಉಪನ್ಯಾಸದಲ್ಲಿ ಕೂಡ ಇದು ಯಾವುದರಿಂದನೂ ಕೂಡ ನನ್ನ ವಿಶ್ವರೂಪವನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅಂತಹ ವಿಶ್ವರೂಪವನ್ನ ನೀನು ನೋಡಿದ್ದೀಯಾ ಅಂತ ಹೇಳಿ ಅರ್ಜುನನನ್ನ ಒಂದು ರೀತಿಯಿಂದ ಇಲ್ಲಿ ಬಹಳ ಮುಖ್ಯವಾಗಿ ಕೇವಲ ಪರಮಾತ್ಮನನ್ನ ತಿಳಿಲಿಕ್ಕೋಸ್ಕರವಾಗಿ ಯಜ್ಞದಾನ ತಪಗಳನ್ನ ಮಾಡುವಂತಹದ್ದು ಒಂದು ವಿಧವಾದರೆ, ಆದ್ರೆ ಪರಮಾತ್ಮನ ಕಾರ್ಯವನ್ನ ಮಾಡ್ಬೇಕಾಗಿರ್ತಕ್ಕಂಥವ್ರಿಗೆ ಏನು ಪರಮಾತ್ಮನ ಕಾರ್ಯ? ಈ ಭೂಮಿಯ ಮೇಲೆ ಧರ್ಮವನ್ನ ಸ್ಥಾಪನೆ ಮಾಡ್ಬೇಕು. ಸ್ಥಾಪನೆ ಮಾಡ್ಲಿಕ್ಕೆ ಅವನು ಈ ಭೂಮಿಯಲ್ಲಿರ್ತಕ್ಕಂಥ ಮನುಷ್ಯರನ್ನು ಉಪಯೋಗಿಸಿಕೊಂಡೇ ಆ ಕೆಲಸ ಮಾಡ್ತಾನೆ. ಹಾಗಾಗಿ ಆ ಪರಮಾತ್ಮನ ಕಾರ್ಯ ಮಾಡೋದು ಅತ್ಯಂತ ಶ್ರೇಷ್ಠಕರವಾಗಿರ್ತಕ್ಕಂಥದ್ದು. ಪರಮಾತ್ಮನ ತಿಳಿಯೋದು ಎಷ್ಟು ಶ್ರೇಷ್ಠನೋ ಅದಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಪರಮಾತ್ಮನ ಕಾರ್ಯ ಮಾಡ್ತಕ್ಕಂಥದ್ದು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ. ಏನು ಒಂದು ವ್ಯವಸ್ಥೆ ಇದೆ. ಈಗ ನೋಡಿ, ಕೆಲವೊಬ್ರು ಈ ವನ ಗಿಡಗಳನ್ನ ಸಂರಕ್ಷಣೆ ಮಾಡ್ತಾರೆ, ಕೆಲವೊಬ್ರು ಪಕ್ಷಿಗಳನ್ನ ಸಂರಕ್ಷಣೆ ಮಾಡ್ತಾರೆ, ಕೆಲವೊಬ್ರು ನೀರನ್ನ ಸಂರಕ್ಷಣೆ ಮಾಡ್ತಾರೆ. ಇವೆಲ್ಲವೂ ಕೂಡ ಒಂದೊಂದು ರೀತಿಯಿಂದ ಭಕ್ತಿ ನೀವೆಲ್ಲ. ಯಾಕಂದ್ರೆ ಇದೆಲ್ಲನೂ ಕೂಡ ಪರಮಾತ್ಮ ಅವ್ರಿಗೆ ಅದ್ರಲ್ಲಿ ಅಷ್ಟೇ ಕಾಣ್ತಿರ್ತಾನೆ ಅವನು. ಅದಕ್ಕೋಸ್ಕರವಾಗಿ ಅವರು ಎಷ್ಟು ಕಷ್ಟಪಡಕ್ಕೂ ಕೂಡ ರೆಡಿ ಇರ್ತಾರೆ. ಆದ್ರೆ ಇಡೀ ಎಲ್ಲನೂ ಸಮಸ್ತ
ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಒಂದ್ ಸಾರಿ ಸ್ವಾಮಿ ವಿವೇಕಾನಂದರು ಅಮೆರಿಕದಿಂದ ವಾಪಸ್ಸು ಭಾರತಕ್ಕೆ ಬಂದ್ಮೇಲೆ ಒಬ್ಬರು ಗೋದಾನ ಆರಾಧಕರು ಬಂದು, ಸ್ವಾಮೀಜಿ ನಮಗೋಸ್ಕರ ನೀವು ಒಂದು ಉಪನ್ಯಾಸ ಕೊಡ್ಬೇಕು, ಆ ಉಪನ್ಯಾಸಕ್ಕೆ ನೀವು ಬರ್ತು ಅಂತಂದ್ರೆ ಜನ ಸೇರ್ತಾರೆ, ಮತ್ತೆ ನೀವು ಹೇಳಿದ್ರಂತಂದ್ರೆ ಸೊ ನಮ್ಮ ಗೋದಾನ ಚಳವಳಿಗೆ ದುಡ್ಡು ಸಿಗುತ್ತೆ, ಅದಕ್ಕೆ ನೀವು ನಮಗೆ ಬಂದು ಉಪನ್ಯಾಸ ಕೊಡ್ಬೇಕು ಅಂತ ಕೇಳಿಕೊಳ್ತಾರೆ. ಆ ಸಮಯದಲ್ಲಿ ಕೋಲ್ಕತ್ತಾದಲ್ಲಿ ಸೊ ಒಂದು ಕಾಯಿಲೆ ಬಂದು ತುಂಬಾ ಜನ ನರಳ್ತಾ ಇರ್ತಾರೆ, ಹಾಸ್ಪಿಟಲ್ ಇರ್ತಾರೆ, ಕೆಲವೊಂದಿಷ್ಟು ತುಂಬಾ ಭೀಕರವಾಗಿರುತ್ತೆ ಆರೋಗ್ಯ ದೃಷ್ಟಿಯಿಂದ. ಅವರು ಸ್ವಾಮೀಜಿ ಹೇಳ್ತಾರೆ, ನೀವು ಫಸ್ಟು ಇಲ್ಲಿ ಏನು ಕಾಯಿಲೆಗಳಿಂದ ಬಳಲುತ್ತಾ ಏನು ಒಂದು ಸಾವು ಮರಣದ ಬಗ್ಗೆ ಒದ್ದಾಡ್ತಾ ಇದ್ದಾರೋ ಅಷ್ಟು ಅವ್ರ ಕಡೆ ಗಮನ ಕೊಡಿ ಅಂತಂತಾರೆ. ಇಲ್ಲ ಸ್ವಾಮೀಜಿ ನಮ್ದು ಗೋದಾನ ಅಂತಂತಾರೆ. ಅವಾಗ ಸ್ವಾಮೀಜಿಗಳಿಗೆ ಹೇಳ್ತಾರೆ ಅವರು, ನೀವು ಈ ರೀತಿಯಾಗಿ ಒಂದು ಭಾಗದಿಂದ ನೀವು ಪರಮಾತ್ಮ ನೋಡ್ತಕ್ಕಂಥವ್ರಿಗೆ ನಾನು ನಿಮಗೆ ಬಂದು ಉಪನ್ಯಾಸ ಮಾಡೋದಿಲ್ಲ ಅಂತ ಹೇಳ್ತಾರೆ ಅವ್ರು. ಅಂದ್ರೆ ಅದ್ರ ಅರ್ಥ ಏನಂತಂದ್ರೆ ಅವ್ರು ಮಾಡೋದು ತಪ್ಪು ಅಂತಲ್ಲ. ಏನಾಗ್ತಾರೆ, ಒಂದೊಂದು ಕಡೆಗೆ ಸಿಕ್ಕಾಗಿ ಬಿಡ್ತಾರೆ, ಇನ್ನೊಂದನ್ನ ಬಿಟ್ಟು ಬಿಡ್ತಾರೆ ಅವರು. ತಮ್ಮದೊಂದೇ ಸರಿ, ಇದೇ ಶ್ರೇಷ್ಠ ಅಂತ ಹೋಗ್ಬಿಡ್ತಾರೆ. ಆದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಅಂದ್ರೆ ಎಲ್ಲವೂ ಕೂಡ ಪರಮಾತ್ಮನೇ ಇಲ್ಲಿ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಅಂತ ಹೇಳಿದ್ಮೇಲೆ, ಆ ರೀತಿಯಾಗಿ ಪರಮಾತ್ಮನ ಕಾರ್ಯ ಏನು ಭೂಮಿ ಮೇಲೆ ಸ್ಥಾಪನೆ ಮಾಡ್ಬೇಕು, ಆ ಸ್ಥಾಪನೆ ಮಾಡ್ಲಿಕ್ಕೆ ಒಂದು ಕೈಗೊಂಬೆಯಾಗಿ ಕೆಲಸ ಮಾಡತಕ್ಕಂತಹ ಕಾರ್ಯ ಏನಿದೆ ಅಲ್ವಾ, ಅದು ಅತ್ಯಂತ ಶ್ರೇಷ್ಠಕರವಾಗಿರ್ತಕ್ಕಂಥ. ಆದ್ರೆ ಇವೆಲ್ಲವೂ ಕೂಡ ಏನ್ ಮಾಡ್ತಾವೆ, ಒಂದೊಂದು ಕಡೆಗೇನೆ ಫೋಕಸ್ ಮಾಡ್ತೇವೆ ಇವೆಲ್ಲಾನು ಕೂಡ. ಅದಕ್ಕಿಂತ ಎಲ್ಲದರಿಂದ ಬಿಡಿಸಿಕೊಂಡ್ಬಿಟ್ಟು ಸೊ ಭಗವಂತನ ಉಪಕರಣವಾಗಿ ಕೆಲಸ ಮಾಡ್ತಕ್ಕಂಥದ್ದು ಯಾವುದಿದೆಯೋ ಅದು ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥದ್ದು. ಇದು ಏನಂತಂದ್ರೆ ಒನ್ ವೇ ಇವೆಲ್ಲವೂ ಕೂಡ. ಹಾಗಾಗಿ ಆ ಒಂದು ದೃಷ್ಟಿಕೋನದವರಿಗೆ ಈ ವಿಶ್ವರೂಪ ದರ್ಶನ ಅಸಾಧ್ಯ ಅಂತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿ ತಿಳಿಬೇಕಾಗಿರ್ತಕ್ಕಂಥದ್ದು. ಶ್ಲೋಕ ನಂಬರ್ 54. ಭಕ್ತ್ಯಾ ತ್ವನನ್ಯಯಾ ಶಕ್ಯ ಅಹಮೇವಂ ವಿದೋರ್ಜುನಾಂ ಜ್ಞಾತುಂ ದ್ರಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಚ ಪರಂತಪಾಂ. ಇಲ್ಲಿ ಬಹಳ ಮುಖ್ಯವಾಗಿ ಈ ಶ್ಲೋಕದಲ್ಲಿ ತತ್ವೇನ, ಜ್ಞಾತುಂ, ದ್ರಷ್ಟುಂ, ಪ್ರವೇಷ್ಟುಂ ಅಂತ 3 ಶಬ್ದ. ಇಲ್ಲಿ ಅರ್ಜುನನ್ನ ಪರಂತಪ ಅಂತ ಶಬ್ದ ಪ್ರಯೋಗ. ಪರಂತಪ ಅಂತಂದ್ರೆ ಈಗ ಆಲ್ರೆಡಿ ಹೇಳಿದ್ದೀನಿ. ಇದರಲ್ಲಿ ಬಹಳ ಮುಖ್ಯವಾಗಿ 3 ವಾಕ್ಯಗಳನ್ನ ಅರ್ಥ ಮಾಡಬೇಕು. ತತ್ವೇನ, ತತ್ವೇನ ಅಂದ್ರೆ ತತ್ವೇನಂತಂದ್ರೆ ಯಥಾರ್ಥವಾಗಿ ಅಂತ. ಜ್ಞಾತುಂ ಮೊದಲನೇದು, ಎರಡನೇದು ದ್ರಷ್ಟುಂ, ಇನ್ನು 3ನೇದು ಪ್ರವೇಷ್ಟುಂ. ಸೊ ಈ ಜ್ಞಾತುಂ, ದ್ರಷ್ಟುಂ, ಪ್ರವೇಷ್ಟುಂ ಇವು ಬರಬೇಕು ಅಂತಂದ್ರೆ ಅವನೇನಾಗಿರ್ಬೇಕು, ಭಕ್ತಿ ಅಥವಾ ಅನನ್ಯ, ನ ಅನ್ಯ. ಭಕ್ತಿ ಅಥವಾ ಅನನ್ಯ ಶಕ್ಯ ಅಂದ್ರೆ ಯಾರು ಅನನ್ಯವಾದ ಭಕ್ತಿಯಿಂದ ಸೊ ನನ್ನನ್ನ ಉಪಾಸನೆ ಮಾಡ್ತಾರೋ, ಆ ಉಪಾಸನೆ ಮಾಡತಕ್ಕಂಥವ್ರಿಗೆ ಸೊ ನಾನು ಏನು ಅವರು ಇಚ್ಛೆ ಪಡ್ತಾರೋ ಅದನ್ನ ಯಥಾರ್ಥವಾಗಿ ತಿಳಿಲಿಕ್ಕಂದ್ರೆ ಅದನ್ನ ಅವರು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಆಗುತ್ತೆ. ಹಾಗಾಗಿ ಭಕ್ತಿ ಮಾಡ್ಬೇಕು ಅಂತಂದ್ರೆ ಮೊದಲು ಏನ್ ಬೇಕು ನಮಗೆ, ಇದನ್ನ ಅನೇಕ ರೀತಿಯಾಗಿ ವ್ಯಾಖ್ಯಾನ ಮಾಡ್ತಾರೆ. ಅನನ್ಯ ಭಕ್ತಿ, ನ ಅನ್ಯ ಭಕ್ತಿ ಅಂತ 2 ರೀತಿಯಾಗಿರ್ತಕ್ಕಂಥದ್ದು. ಒಂದು ಪರಮಾತ್ಮನನ್ನ
ಬಿಟ್ಟು ಮತ್ತೆ ಏನು ಇಲ್ಲ ಅನ್ನುವಷ್ಟು ಮಟ್ಟಿಗೆ ಆ ಏನು ಭಕ್ತಿ ಇದೆಲ್ವಾ ಅದು ಅತ್ಯಂತ ಕಠಿಣತರವಾಗಿರ್ತಕ್ಕಂಥದ್ದು. ಸೊ ಆ ಭಕ್ತಿ ಸದ್ಯಕ್ಕೆ ನಮಗ್ ಮಾಡಕ್ ಆಗೋದಿಲ್ಲ. ಆದ್ರೆ ಇನ್ನೊಂದು ಭಕ್ತಿ ಇದೆ, ಯಾವ್ದಂತಂದ್ರ ಸ್ವಲ್ಪ ಹೊತ್ತು ಅನ್ಯ ವಿಷಯಗಳನ್ನ ಬಿಟ್ಟು ಪರಮಾತ್ಮನ ಚಿಂತನೆ ಮಾಡತಕ್ಕಂಥದ್ದು. ಇಡೀ ಸರ್ವವನ್ನ ಹೆಂಗ ಆ ಪುರಂದರ ದಾಸರು ಒಮ್ಮೆ ಅವರಿಗೆ ಸತ್ಯದ ಕೋಲ್ಮಿಂಚು ದರ್ಶನಾದಿಗಳಿಗೆ ಎಲ್ಲವನ್ನ ತ್ಯಜಿಸಿಬಿಟ್ರು. ಆ ವಿಠಲನ ಒಬ್ಬನೇ ಅವನಿಗೋಸ್ಕರ ಇಡೀ ಜೀವನ ಮಾಡಿದ್ರು ನೋಡಿ. ಆ ವಿಠಲನ ಬಿಟ್ರೆ ಮತ್ತೆ ಏನು ಇಲ್ಲ ಅನ್ನಷ್ಟು ಮಟ್ಟಿಗೆ ಆ ರೀತಿಯಾಗಿ ಅಷ್ಟು ನಮಗೆ ಅಸಾಧ್ಯವಾಗಿರ್ತಕ್ಕಂಥದ್ದು ಅದು ಹೈಯೆಸ್ಟ್ ಭಕ್ತಿ. ಆದ್ರೆ ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಮೊದಲು ಜ್ಞಾತುಂ ಅಂದ್ರೆ ಫಸ್ಟ್ ಪರಮಾತ್ಮನ ತಿಳಿಬೇಕು. ಪರಮಾತ್ಮನ ತಿಳಿಲಾರದೆ ಪರಮಾತ್ಮನ ಭಕ್ತಿ ಮಾಡಕ್ ಬರೋದಿಲ್ಲ. ಮತ್ತೆ ಈಗೆಲ್ಲ ಮಾಡ್ತಾ ಇದ್ದೀವಿ ಅಂತಂದ್ರೆ ಅದು ಸುಮ್ಮನೆ ಒಂದು ಧಾರ್ಮಿಕ ನೈಮಿತ್ಯ ಕಾಮ್ಯ ಕರ್ಮ, ನೈಮಿತ್ತಿಕ ಕರ್ಮ ಅಂತ ಕರಿತೀವಿ. ಏನೋ ಹಿರಿಯವರು ಮಾಡಿಕೊಂಡು ಬಂದಿದ್ದಾರೆ ಮಾಡೋದು ಅಂತ. ಇನ್ನ ಎರಡನೇದು ಏನು ನಮ್ಗೆ ಬೇಕಾಗಿದೆ ಅದಕ್ಕೋಸ್ಕರ ಮಾಡೋದು ಅಂತ ಭಕ್ತಿನೇ. ಆದರೆ ಅದು ಶ್ರೇಷ್ಠ ಭಕ್ತಿ ಅಲ್ಲ. ಶ್ರೇಷ್ಠ ಭಕ್ತಿ ಅಂತಂದ್ರೆ ಫಸ್ಟ್ ಜ್ಞಾತುಂ ಅಂತಂದ್ರೆ ತತ್ವತಃ ಜ್ಞಾತುಂ, ಯಥಾರ್ಥವಾಗಿ ಪರಮಾತ್ಮನ ಸ್ವರೂಪವನ್ನ ಪರಮಾತ್ಮನ ಜ್ಞಾನವನ್ನ ಯಥಾರ್ಥವಾಗಿ ಮೊದಲು ತಿಳಿಬೇಕು. ಜ್ಞಾತುಂ ಅಂದ್ರೆ ತಿಳಿ ಅಂತ. ಸೊ ಈ ತಿಳಿಯುವಾಗ ಅಲ್ಲಿ ಯಾವಾಗ ಪರಮಾತ್ಮನಾಗಿರ್ತಾನೆ ಅಂದ್ರೆ ಪರೋಕ್ಷನಾಗಿರ್ತಾನೆ. ಅಂದ್ರೆ ನನ್ಕಿಂತ ಆಚೆ ಇರ್ತಾನೆ ಅವನು. ನಾನು ಬೇರೆ, ಪರಮಾತ್ಮ ಬೇರೆ. ಸೊ ಹಾಗಾಗಿ ಆ ಪರಮಾತ್ಮನ ತಿಳಿಯುವಂತಹದ್ದೇನಿದೆ ಅಲ್ವಾ, ಇದು ಜ್ಞಾತುಂ, ಪರೋಕ್ಷ ಜ್ಞಾನ. ಇನ್ನು ಎರಡನೇದು ಏನಂತಂದ್ರೆ, ಯಾವುದು ಪರೋಕ್ಷವಾಗಿರ್ತಕ್ಕಂತಹ ತಿಳಿತಕ್ಕಂತಹ ಶಾಸ್ತ್ರದಿಂದ ತಿಳಿತಕ್ಕಂಥದ್ದು ಒಂದು ವಿಧ ಅದಲ್ವಾ, ಅದನ್ನ ತಿಳಿತೆ ಅದನ್ನ ಮನನ ಮಾಡತಕ್ಕಂಥದ್ದು ಏನದಲ್ಲ, ಅದರ ದ್ರಷ್ಟುಂ ಅಂತ ಕರೀತಾರೆ ಅದನ್ನ. ಅಂದ್ರೆ ಅದನ್ನ ಯಥಾರ್ಥವಾಗಿ ಮನನ ಮಾಡೋದು ಅಂತ. ಸೊ ಮೂರನೇದು ಏನದ ಪ್ರವೇಷ್ಟುಂ ಅಂತಂದ್ರೆ ಅದೇ ತಾನಾಗೋದು ಅಂತ, ಅಪರೋಕ್ಷನಾಗೋದು ಅಂತ. ಸೊ ಇದನ್ನ ನಾವು ಜ್ಞಾನ ಮಾರ್ಗದಲ್ಲಿ ಶ್ರವಣ ಮನನ ನಿಧಿಧ್ಯಾಸನ ಅಂತ ಕರಿತೀವಿ ಇದನ್ನ. ಇನ್ನು ಇದನ್ನ ನಾವು ಭಕ್ತಿ ಮಾರ್ಗಕ್ಕೆ ಹೋದ್ವಿ ಅಂತಂದ್ರೆ ಅಲ್ಲಿ ಜ್ಞಾತುಂ ಅಂತಂದ್ರೆ ಆ ಪರಮಾತ್ಮನ ಒಂದು ಸಾಕಾರ ಮೂರ್ತಿಯನ್ನ ಉಪಾಸನೆ ಮಾಡುವಾಗ, ಜಪ ಮಾಡುವ ಅಥವಾ ಪೂಜೆ ಮಾಡುವಾಗ ಇನ್ನೊಂದು ಕಡೆಗೆ ಗಮನ ಇಲ್ಲದಂತೆ ಪೂರ್ಣವಾಗಿ ಅಲ್ಲಿ ಮನಸ್ಸನ್ನು ಇಡತಕ್ಕಂಥದ್ದು. ಅದು ಕೂಡ ನಾಲೆಡ್ಜ್. ಅದು ಅಂದ್ರೆ ಆ ನಾಲೆಡ್ಜ್ ಏನದಂತಂದ್ರೆ ಬೇರೆ ಕಡೆಗೆ ಒಂದು ಚಂಚಲ ಇಲ್ಲ, ಮನಸ್ಸು ಅನನ್ಯ ಅಂತ ಹೇಳ್ಬಿಟ್ಟಿದ್ದಾರೆ. ಅಲ್ಲೇನೆ ಮನಸ್ಸಿಡ್ತಾನೆ ಅವನು ಕಂಪ್ಲೀಟ್ ಆಗಿ. ಮತ್ತೆ ಅದನ್ನ ಯಾವಾಗ ಅಷ್ಟು ನಿಷ್ಠೆಯಿಂದ ಅವನು ಪೂಜೆ ಮಾಡ್ತಾ ಹೋಗ್ತಾನೆ, ಅವಾಗ ಅವನಿಗೆ ಏನಾಗುತ್ತೆ ಅಂತಂದ್ರೆ ಎಲ್ಲಿ ಎಲ್ಲ ನಿಧಾನವಾಗಿ ಅವನಿಗೆ ಅದರ ದರ್ಶನ ಆಗ್ತಾ ಬರ್ತದೆ. ಅದನ್ನ ದರ್ಶನ ಆಗತ್ತಾ ದೆನ್ ಪರಮಾತ್ಮನ ಅಂಶ ಅಂತಂದ್ರೆ ಅವನೇನ್ ಮಾಡ್ತಾನೆ ಅಂತಂದ್ರೆ ಒಂದು ಪರಮಾತ್ಮನ ಒಂದು ಭಾಗವಾಗಿ ಬಿಡ್ತಾನೆ. ಅನೇಕ ರೀತಿಯಾಗಿರ್ತಕ್ಕಂತಹ ಈ ಭಕ್ತಿ ಮಾರ್ಗದಲ್ಲಿ ಲೋಕಗಳಿದಾವ. ಸಾರೂಪ್ಯ, ಸಾಲೋಕ್ಯ, ಸಾಹಿತ್ಯ ಈ ರೀತಿಯಾಗಿರ್ತಕ್ಕಂಥದ್ದು, ಸಾಮೀಪ್ಯ. ಆ ಲೋಕಗಳನ್ನ ಪಡಿತೇನೆ ಅಂತ. ಇನ್ನು ಮೂರನೇದು ಪ್ರವೇಷ್ಟುಂ ಅಂತಂದ್ರೆ ತಾನೇ ಪರಮಾತ್ಮನ
ಪರಮಾತ್ಮನಲ್ಲಿ ಸೇರ್ಕೊಳ್ತಕ್ಕಂಥ ಪ್ರವೇಶಂ ಅಂದ್ರೆ ಸೇರ್ಕೊಳ್ತಕ್ಕಂಥ, ಹೆಂಗ ನದಿ ಸಮುದ್ರವನ್ನ ಸೇರ್ಕೊಳ್ತದ ಆ ರೀತಿಯಾಗಿ ಅಂತ. ಇದಕ್ಕೆ ಸ್ವಾಮಿ ಶಂಕರಾನಂದರು ಒಂದು ಕಥೆ ಹೇಳಿದ್ದಾರೆ, ಚೆನ್ನಾಗಿದೆ. ಜ್ಞಾತುಂ ಅಂದ್ರೇನು, ದ್ರಷ್ಟುಂ ಅಂದ್ರೇನು, ಪ್ರವೇಷ್ಟುಂ ಅಂತಂದ್ರೆ ಅಂತ ಹೇಳ್ಬಿಟ್ಟು, ಈಗ ಯಾವುದೋ ಒಂದು ಮಾರ್ಕೆಟ್ ಅಲ್ಲಿ ಯಾವುದೋ ಒಂದು ಹೊಸ ಮೊಬೈಲ್ ಬಂದಿದೆ ಮಾರ್ಕೆಟಿಗೆ, ಹೊಸ ಮೊಬೈಲ್ ಅಂತ ಹೇಳಿ. ಸೊ ನಿಮಗೆ ಯಾರೋ ಬಂದು ಹೇಳ್ತಾರೆ ನಿಮಗೆ. ಸೊ ಅದೇನದು ಜ್ಞಾತುಂ ಅಂದ್ರೆ ತಿಳ್ಕೊಂಡ್ರಿ, ಒಂದು ಹೊಸ ಮೊಬೈಲ್ ಬಂದಿದೆ, ನೋಡ್ಲಿಲ್ಲ ಇನ್ನು, ಯಾರ ಕಡೆಯಿಂದ ತಿಳ್ಕೊಂಡ್ರಿ. ಎರಡನೇದೇನು, ಅವನು ಮತ್ತೆ ಯಾವ್ದನ್ನ ತಿಳ್ಕೊಂಡಿರ್ತಾನೋ ಅದನ್ನ ನೋಡ್ಲಿಕ್ಕೋಸ್ಕರ ಏನ್ ಮಾಡ್ತಾನೆ, ಅವನು ಮಾರ್ಕೆಟ್ಗೆ ಹೋಗ್ತಾನೆ, ಅವನು ಶಾಪಿಗೆ ಹೋಗ್ತಾನೆ. ಅವನು ಶಾಪಿಗೆ ಹೋಗಿ ಆ ಮೊಬೈಲ್ ಹೆಸರು ಹೇಳ್ತಾನೆ. ಅವನು ಅವಾಗ ಅವನು ಅಂಗಡಿ ಅವನು ತೋರಿಸ್ತಾನೆ ಅದನ್ನ. ಅವಾಗೇನದು ದ್ರಷ್ಟುಂ. ಇನ್ನು ತನಗ್ ಬೇಕೇ ಬೇಕು ಅಂತನ್ನುವಾಗ ಅವನ್ ಏನ್ ಮಾಡ್ತಾನೆ, ಅದನ್ನ ಪರ್ಚೇಸ್ ಮಾಡ್ತಾನೆ. ಅವಾಗ ಅದೇನಂತ, ಅದು ಪ್ರವೇಷ್ಟುಂ. ಸೊ ಮೊಬೈಲ್ ತನ್ನ ವಶ ಆಗಿಬಿಟ್ಟಿದ್ದು. ಹಾಗೆ ನಾವು ಕೂಡ ಈ ಪರಮಾತ್ಮ ಅಂತಕ್ಕಂಥದ್ದು ಏನೋ ಒಂದು ತತ್ವ ಇದೆ ಅಲ್ವಾ, ಪರಮಾತ್ಮ ಅಂತಕ್ಕಂಥದ್ದು ಒಂದು ಜ್ಞಾನ ಇದೆ ಅಲ್ವಾ, ಇದನ್ನ ಫಸ್ಟ್ ನಾವ್ ಏನ್ ಮಾಡ್ಬೇಕು, ಶಾಸ್ತ್ರದಿಂದ ಇದನ್ನ ಚೆನ್ನಾಗಿ ಕೇಳ್ಬೇಕು. ಇದನ್ನ ಎಷ್ಟು ನಾವು ಚೆನ್ನಾಗಿ ಕೇಳ್ತಾ ಹೋಗ್ತೀವಿ ಅಷ್ಟಷ್ಟು ಏನಾಗುತ್ತೆ ಅಂದ್ರೆ, ಯಾಕಂದ್ರೆ ಅದು ಮೊಬೈಲ್ ಅಂತಕ್ಕಂಥದ್ದು ಒಂದು ಲಿಮಿಟ್ ಆಗಿರ್ತಕ್ಕಂಥ ಜ್ಞಾನ ಇರ್ತಕ್ಕಂಥದ್ದು. ಅದಕ್ಕೇನ್ ಜಾಸ್ತಿ ನಾವು ಫೋಕಸ್ ಮಾಡೋದ್ ಬೇಕಾಗಿರಂಗಿಲ್ಲ, ಹೆಚ್ಚು ಸಮಯ ಕೊಡೋದ್ ಬೇಕಾಗಿರಂಗಿಲ್ಲ. ಒಂದ್ ಸ್ವಲ್ಪ ಹೊತ್ತಿಗೆ ಅಡ್ರೆಸ್ ಗೊತ್ತಾಗ್ಬಿಡ್ತದೆ ಅದರದ್ದು ಟೋಟಲ್ ಏನಂತ ಹೇಳ್ಬಿಟ್ಟು. ಆದ್ರೆ ಈ ಅನಂತನಾಗಿರ್ತಕ್ಕಂಥ ಪರಮಾತ್ಮ ಇದನ್ನಲ್ಲ, ಈ ಅನಂತನಾಗಿರ್ತಕ್ಕಂಥ ಪರಮಾತ್ಮನನ್ನ ತಿಳಿಬೇಕಾಗಿರ್ತಕ್ಕಂಥದ್ದು ಇದು ಜ್ಞಾತುಂ ಅಂದ್ರೆ ಅದನ್ನ ಶಾಸ್ತ್ರದ ಮುಖಾಂತರವಾಗಿ, ಅನೇಕ ಮಹನೀಯರ ಮುಖಾಂತರವಾಗಿ ಎಷ್ಟು ತಿಳಿದರೂ ಕೂಡ ಕಡಿಮೆನೇ. ಇದು ಎಷ್ಟು ಸ್ಪಷ್ಟತೆ ಬರ್ಬೇಕಂತಂದ್ರೆ, ಯಾವ ಕಡೆಯಿಂದನೂ ಕೂಡ ಸಂಶಯ ಇಲ್ಲದಷ್ಟು ಮಟ್ಟಿಗೆ ಸ್ಪಷ್ಟತೆ ಬರಬೇಕು. ನಮಗೇನಾಗ್ತಾ ಇದೆ ಅಂದ್ರೆ, ಈ ಯಥಾರ್ಥ ಜ್ಞಾನ ಇಲ್ಲದೆ ಇರೋದ್ರಿಂದ ಯಾರಾದ್ರೂ ವಿರುದ್ಧವಾಗಿ ಮಾತಾಡಿದಗಳಿಗೆ ನಮ್ಗೆ ಕೋಪ ಬಂದ್ಬಿಡ್ತದ ಸಡನ್ ಆಗಿ. ಯಾಕಂತಂದ್ರೆ ನಮ್ದು ಸೀಮಿತ ಇರ್ತದೆ ಜ್ಞಾನ. ಮೊನ್ನೆ ಯಾರೋ ಒಬ್ರು ನನ್ನ ಹತ್ರ ಮಾತನಾಡುವಾಗ ಹೇಳ್ತಾ ಇದ್ರು, ಅವರು ಮೂಲ ಅಂದ್ರೆ ಆದಿಯಲ್ಲಿ, ಸೊ ಈ ಗಾಯತ್ರಿ ಮಂತ್ರಕ್ಕೆ ಓಂಕಾರ ಇಲ್ಲ ಅಂತ ಹೇಳಿ. ಆದ್ರೆ ಯಾವಾಗ ನಮಗೆ ಅದ್ರ ಬಗ್ಗೆ ನಾಲೆಡ್ಜ್ ಇರಂಗಿಲ್ವೋ ಅವಾಗ ಏನಾಗುತ್ತೆ, ಸಡನ್ ಆಗಿ ನಮಗೆ ಒಂದು ರೀತಿ ಇರ್ತಕ್ಕಂಥ ನಮಗೇನ್ ಗೊತ್ತಿರ್ತದೋ ಇದೇ ಸತ್ಯ ಅಂತಕ್ಕಂಥದ್ದು ಇರ್ತದಲ್ವ, ಅವಾಗ ಏನಾಗುತ್ತೆ ಸಡನ್ ಆಗಿ ಹಾಗಾದ್ರೆ ಓಂ ಇಲ್ವಾ ಅದರಲ್ಲಿ ಅಂತ ಬರ್ತದೆ. ಸೊ ಆದ್ರೆ ಆಳವಾಗಿ ಅಧ್ಯಯನ ಮಾಡಿದಾಗ ಗೊತ್ತಾಗುತ್ತೆ, ಯಾವುದನ್ನ ಬ್ರಹ್ಮ ಗಾಯತ್ರಿ ಅಂತ ಕರಿತೀವಿ, ಬ್ರಹ್ಮ ಗಾಯತ್ರಿಯಲ್ಲಿ ಓಂಕಾರ ವ್ಯಾಹೃತಿಗಳಿಲ್ಲ. ಆಮೇಲೆ ಯಜ್ಞವಲ್ಕ ಗಾಯತ್ರಿಯಲ್ಲಿ ವ್ಯಾಹೃತಿಗಳಿದೆ, ಓಂಕಾರ ಇಲ್ಲ. ತದನಂತರ ವಿಶ್ವಾಮಿತ್ರ ಗಾಯತ್ರಿಯಲ್ಲಿ ಓಂಕಾರ, ವ್ಯಾಹೃತಿ ಮತ್ತೆ ಸುಗಾಯತ್ರಿ, ಈ ಮೂರಿದೆ. ಸೊ ಈ ರೀತಿಯಾಗಿ ನಾವು ಒಂದು ವಿಷಯವನ್ನ ಯಾರು ಏನಾದ್ರೂ ಮಾತಾಡಿದ್ರು ಅಂತಂದ್ರೆ ಅವರು ಯಾವ ರೀತಿಯಾಗಿ ಯಾವ ದೃಷ್ಟಿಕೋನದಲ್ಲಿ ಮಾತನಾಡ್ತಿದ್ದಾರೆ ಅಂತಕ್ಕಂಥದ್ದು ನಮಗೆ ಹೆಚ್ಚಿನ ಜ್ಞಾನ ಇತ್ತಂತಂದ್ರೆ ಏನಾಗುತ್ತೆ, ಅವ್ರು ಮಾತನಾಡಿರ್ತಕ್ಕಂಥದ್ದಕ್ಕೆ ಅದು ತಪ್ಪುನು ಅದು ಸರಿಯಲ್ಲ ಹೀಗೆಲ್ಲ ನಿರ್ಧಾರ ಬರಂಗಿಲ್ಲ. ಆ ಕಾರಣದಿಂದ ನಮಗೆ ಎಷ್ಟು ಸ್ಪಷ್ಟತೆ ಬರಬೇಕು ಅಂತಂದ್ರೆ, ಶಾಸ್ತ್ರದಲ್ಲಿ ಯಾರು ಯಾವುದೇ ದರ್ಶನ, ಯಾವುದೇ ಶಾಸ್ತ್ರ, ಯಾವುದನ್ನ ಕೇಳಿದ್ರು ಕೂಡ ನಮ್ಗೆ ಸಂಶಯ ಬರಬಾರದು. ಅದರದ್ದು ಸ್ಟ್ಯಾಂಡ್ ಪಾಯಿಂಟ್ ಎಲ್ಲದ, ಯಾವ ರೀತಿಯಾಗಿ ಅದನ್ನ ಚಿಂತನೆ ಮಾಡ್ತಾರೆ ಅಂತ ಗೊತ್ತಾಗ್ಬಿಟ್ರೆ ಮುಗಿದೋಗ್ಬಿಡ್ತದಲ್ವ. ಯಾಕೆ ಅಂತಂದ್ರೆ ನೀವು ಎಲ್ಲಾ ದರ್ಶನಕಾರರ ಶಾಸ್ತ್ರಗಳು ಕೂಡ
ಕೊನೆಗೆ ಅಲ್ಟಿಮೇಟ್ ಆಗಿ ಎಲ್ಲವೂ ಕೂಡ ಆ ಆನಂದವನ್ನ ಪಡ್ಲಿಕ್ಕೆ ಇರ್ತಕ್ಕಂಥವು. ಅದರದ್ದು ವೇ ಅದದು. ನಾವೊಂದು ಚಿಕ್ಕದದು ಒಂದು ಬೌಂಡ್ರಿ ಹಾಕೊಂಡ್ಬಿಟ್ಟು ಇಷ್ಟೇ ಜ್ಞಾನ ಅಂತ ಅನ್ಕೊಂಡ್ಬಿಟ್ಟಿವಿ ಅಂತಂದ್ರೆ ಬಹಳ ಕಷ್ಟ ಆಗತ್ತೆ. ಅವಾಗ ಇದೆಲ್ಲ ಶುರು ಆಗತ್ತ. ಸೊ ಹಾಗಾಗಿ ನನ್ನ ಅನುಭವದಲ್ಲಿ ಹೇಳೋದಾದ್ರೆ, ಎಷ್ಟು ಜ್ಞಾತುಮ್ ಅಂದ್ರೆ ಎಷ್ಟು ಕೇಳಿದ್ರು, ಎಷ್ಟು ಅಧ್ಯಯನ ಮಾಡಿದ್ರು, ಎಷ್ಟು ಮಾಡ್ತೀವಿ ಮುಖ್ಯ ಅಲ್ಲ. ಒಂದು ಸ್ವಲ್ಪನೂ ಕೂಡ ಆ ವಿಷಯದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ದ್ವಂದ್ವ ಇಲ್ಲಾರದಂತ ಮನಸ್ಸು, ನಾಲೆಡ್ಜ್ ಬರ್ಬೇಕು. ಇದಕ್ಕೆ ಶ್ರವಣ ಅಂತ ಕರೀತೀವಿ ಇದನ್ನ. ಬಹಳ ಅಧ್ಯಯನ ಮಾಡ್ತಾ ಹೋಗ್ಬೇಕು ಇದನ್ನ. ಅಧ್ಯಯನ ಮಾಡ್ತಾ ಸೊ ಅವಾಗ ನಮಗೆ ಸ್ಪಷ್ಟತೆ ಬರ್ತದೆ. ಹಿಂಗ ಶ್ರೀರಾಮಕೃಷ್ಣ ಪರಮಹಂಸರು ಎಲ್ಲಾ ದರ್ಶನಗಳನ್ನ ಮಾಡಿದ್ದರು. ಹಾಗಾಗಿ ಯಾರು ಯಾವ್ದು ಏನಕ್ಕೆ ಏನ್ ದ್ವಂದ್ವ ತಗೊಂಡು ಬಂದ್ರು ಕೂಡ ಅವ್ರು ನಿವಾರಿಸಿ ಬಿಡ್ತಿದ್ರು ಅದನ್ನ. ಯಾಕಂದ್ರೆ ಸಂಶಯ ಇದ್ದಿಲ್ಲ. ಹಾಗೆ ನಮಗೂ ಕೂಡ ಈ ಶಾಸ್ತ್ರ ಚಿಂತನೆ ಮಾಡುವಾಗ ಈ ರೀತಿಯಾಗಿರ್ತಕ್ಕಂಥ ದ್ವಂದ್ವ ಬರ್ತದ. ಯಾವ್ದು ಸರಿ, ನಾವು ತಿಳ್ಕೊಂಡಿದ್ದಷ್ಟೇ ಸರಿ, ಅದು ತಪ್ಪು ಅಂತಕ್ಕಂಥ ಇಲ್ಲ. ಫಸ್ಟು ನೀವ್ ಏನನ್ನ ತಿಳ್ಕೊಳಕ್ ಹೊರಟಿದ್ದೀರೋ ಅದನ್ನ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಅದನ್ನ ತಿಳ್ಕೊಂಡ ಮೇಲೆ ಇನ್ನೊಂದು ನೀವು ಅಧ್ಯಯನ ಮಾಡಿದ್ರೆ ಅಂದ್ರೂ ಕೂಡ ಅವಾಗಲೂ ಕೂಡ ಅದ್ರ ಸ್ಟ್ಯಾಂಡ್ ಪಾಯಿಂಟ್ ಗೊತ್ತಾಗತ್ತೆ. ಸೊ ಹಾಗಾಗಿ ಇವತ್ತು ನಾವು ಅಧ್ಯಯನಕ್ಕೆ ಎಷ್ಟು ಸಮಯ ಕೊಡ್ತಾ ಇದ್ದೀವಿ, ತಿಳಿಲಿಕ್ಕೆ ಎಷ್ಟು ಸಮಯ ಕೊಡ್ತಾ ಇದ್ದೀವಿ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹೆಂಗ ನೋಡಿ, ಒಂದು ಉದ್ಯೋಗ ಮಾಡ್ಬೇಕು ಅಂತಂದ್ರೆ, ಒಂದು ಜಾಬ್ ಮಾಡ್ಬೇಕಂದ್ರೆ ನಿಮಗೆ ಒಂದು 8 ಅವರ್ ಡ್ಯೂಟಿ, ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ 8 ಅವರ್ ಡ್ಯೂಟಿ ಅಂತ. 8 ಗಂಟೆ ಡ್ಯೂಟಿ ಅಂತಂದ್ರೆ 8 ಗಂಟೆ ಅಷ್ಟೇ ಆಗಿರಲ್ಲ ಡ್ಯೂಟಿ. ಈಗ ನೀವು 9 o'clock ನಿಮ್ಮ ಡ್ಯೂಟಿಗೆ ಹೋಗ್ಬೇಕಂತಂದ್ರೆ, ನಿಮ್ಮ ಮನೆಯಿಂದ ಅಲ್ಲಿಗೆ ಹೋಗ್ಬೇಕಾದ್ರ ಏನು ಸಮಯ ಕೊಡ್ತೀರ ಅದೆಲ್ಲಾನು ಡ್ಯೂಟಿಗೆ ಕೊಟ್ಟಂಗ ನೀವು. ಯಾಕಂದ್ರೆ ಅದಕ್ಕೋಸ್ಕರವಾಗಿ ಹೋಗ್ಬೇಕಲ್ವಾ. ಅದು 1 ಗಂಟೆ ಆಗ್ಬೋದು, 2 ಗಂಟೆ ಆಗ್ಬೋದು. ಮತ್ತೆ ಅದಾದ್ಮೇಲೆ ಮುಗಿದ್ಮೇಲೆ ಮತ್ತೆ ವಾಪಸ್ ಬರ್ತಾರೆ, ಮತ್ತೆ ಅದು ಕೂಡ ಡ್ಯೂಟಿಗೆ ಕೊಟ್ಟಂಗ. ಮತ್ತೆ ಬಂದ್ಮೇಲೆ ಕೂಡ ಅದ್ರ ಬಗ್ಗೆ ಯಾರು ಕೇಳಿದ್ರೆ ಅವಾಗ ಮಾತಾಡ್ತೀರಿ. ಅದ್ರ ಬಗ್ಗೆ ಯಾರು ಕ್ವಶನ್ ಕೇಳಿದ್ರೆ, ಏನಾರು ಕ್ಲಾರಿಫಿಕೇಶನ್ ಏನಾರು ಕೇಳಿದ್ರೆ ಮಾತಾಡ್ತೀರಿ. ಕಾಣದಕ್ಕೆ ಬರೀ 8 ಗಂಟೆ ಇದ್ರೂ ಕೂಡ ಅದಕ್ಕಿನ್ನು ಕೊಡೋದು ಸುಮಾರು ಸಮಯ ಕೊಡ್ತೀರಿ ನೀವು. ಮತ್ತೆ ಏನಾದ್ರು ನಿಮಗೆ ಅಲ್ಲಿ ಡೌಟ್ ಇತ್ತಂದ್ರೆ, ಕಸ್ಟಮರ್ಸ್ ಯಾರು ಕಾಲ್ ಮಾಡಿದರೆ ಅದಕ್ಕೆಲ್ಲನೂ ಕೂಡ ಎಕ್ಸ್ಪ್ಲನೇಷನ್ ಕೊಡ್ಬೇಕಾಗತ್ತೆ. ಕಾಣೋದಕ್ಕೆ ಬರೀ 8 ಗಂಟೆ, ಆದ್ರೆ ಅದನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಸುಮಾರು ಟೈಮ್ ಬೇಕಾಗತ್ತ. ಅಂದ್ರೆ ಅಷ್ಟು ಸಮಯ ಕೊಡ್ತು ನಾವು. ಅವಾಗ ಒಂದು ವ್ಯವಸ್ಥೆಯಲ್ಲಿ ನಾವು ಒಂದು ಫೀಲ್ಡ್ ಅಲ್ಲಿ ಸಕ್ಸಸ್ ಆಗ್ತೀವಿ ನಾವು. ಅದೇ ತರ ನಾವು ಈ ಪರಮಾತ್ಮನ ತಿಳಿಲಿಕ್ಕೋಸ್ಕರವಾಗಿ ಎಷ್ಟು ಸಮಯ ಕೊಡ್ತಾ ಇದ್ದೀವಿ ನೋಡ್ಬೇಕು ನಾವು. ಇದನ್ನ ನಾವು ನೋಡಿದ್ವಿ ಅಂತಂದ್ರೆ ಅವಾಗ ನಾವು ಎಲ್ಲಿದ್ದೀವಿ ಅಂತ ಗೊತ್ತಾಗುತ್ತೆ. ಹಾಗಾಗಿ ಫಸ್ಟ್ ಜ್ಞಾತುಮ್ ಅಂತಂದ್ರೆ ಶಾಸ್ತ್ರಗಳಿಂದ ಪರೋಕ್ಷ ಜ್ಞಾನ, ಶಾಸ್ತ್ರಗಳಿಂದ ಸ್ಪಷ್ಟವಾಗಿ ನಮಗೆ ಸಂಶಯ ರಹಿತವಾಗಿ ಆ ಜ್ಞಾನ, ಪರಮಾತ್ಮನ ಜ್ಞಾನ ಸ್ಪಷ್ಟವಾಗಿ ಅರ್ಥ ಆಗ್ಬೇಕು. ಅರ್ಥ ಆದ್ಮೇಲೆ ಅವಾಗ ಅರ್ಥ ಆಗಿರ್ತಕ್ಕಂಥದ್ದಕ್ಕ ಮತ್ತೆ ನಮ್ಮ ಸ್ವಭಾವಕ್ಕ ಅದು ತಾಳೆ ಆಗ್ತಿರಂಗಿಲ್ಲ, ಹೊಂದಾಣಿಕೆ ಆಗ್ತಿರಂಗಿಲ್ಲ. ಅದೇಂತಕ್ಕಾದ್ರಂದ್ರೆ ದರ್ಶನ ಅಂತ ಕರೆದ್ರ. ಅದನ್ನ ದರ್ಶನ ಅಂತಂದ್ರೆ ನಮ್ಮ ಓಡ್ ಸಂಸ್ಕಾರಕ್ಕ ಮತ್ತೆ ಈ ನಾಲೆಡ್ಜ್ಗೆ ಮಧ್ಯದಲ್ಲಿ ಘರ್ಷಣೆ ನಡೀತದ. ಘರ್ಷಣೆ ನಡೆದು ಬಿಟ್ಟು ಆ ಓಡ್ ಸಂಸ್ಕಾರವನ್ನ ಏನ್ ಮಾಡ್ಬೇಕು, ಅದನ್ನ ತೆಗೆದಾಕ್ತಾ ಬರ್ಬೇಕು ಅದನ್ನ. ಅವಾಗ ಏನಾಗ್ತದಂದ್ರೆ, ಸೊ ಅದು ಏನನ್ನ ಕೇಳಿದ್ದೇವೋ ಅದು ನಮಗೆ ದರ್ಶನ ಆಗತ್ತೆ. ಅದು ದೃಷ್ಟಂ, ಅವಾಗ ದ್ವಂದ್ವ ಬರಂಗಿಲ್ಲ. ದೆನ್ ಅದಾದ್ಮೇಲೆ ಪ್ರವೇಷ್ಟಂ ಅಂತಂದ್ರೆ ಈ ಜ್ಞಾನ ಬೆಳಿತಾ ಆ ಜ್ಞಾನದಲ್ಲೇನೆ ಮನಸ್ಸು ವಿರಮಿಸ್ಲಿಕ್ಕೆ ಪ್ರಯತ್ನ ಪಡುತ್ತದೆ. ಅದರಲ್ಲಿ ಪ್ರವೇಶ ಮಾಡಿಬಿಡ್ತದ. ಮೊದಲು ಪರೋಕ್ಷವಾಗಿತ್ತು,
ಸೊ ಎರಡನೇದು ಸಾಕ್ಷಾತ್ಕಾರವಾಯ್ತು, ಮೂರನೇದು ಅದರಲ್ಲಿ ಮನಸ್ಸು ವಿರಮಿಸ್ತು ಅಂತ. ಈ ವಿಷಯದಲ್ಲಿ ನಾವು ನೋಡಿದಾಗ ಎಲ್ಲಾ ಮಹನೀಯರು ಈ ಸಾಮಾನ್ಯವಾಗಿರ್ತಕ್ಕಂತಹ ಜೀವನವನ್ನ ಅವರು ಪಕ್ಕಕ್ಕಿಟ್ಟು ಪರಮಾತ್ಮನ ತಿಳ್ಕೊಳ್ಳಕ್ಕೆ ಇಡೀ ತಮ್ಮ ಜೀವನವನ್ನ ಕೊಟ್ಟಿರ್ತಕ್ಕಂಥದ್ದು. ನೀವು ಯಾರನ್ನಾರು ತಗೊಳ್ಳಿ, ನೀವು ಇಡೀ ಸರ್ವಸ್ವ, ನಮ್ದು ಫುಲ್ ಎಫರ್ಟ್ ಆಗ್ಬೇಕು. ನಮ್ಮ ಜೀವನನೇ ಅದಕ್ಕೋಸ್ಕರವಾಗಿ ಮಾಡ್ತಾ ಇದ್ದೀವಿ. ಸೊ ಒಂದು ನಮ್ಮ ಅನುಭವ ಹೇಳೋದಾದ್ರೆ, ನಾವು ಯಾವಾಗ ಇದನ್ನ ಚಿಂತನೆ ಮಾಡ್ಬೇಕು ಅಂತಕ್ಕಂತಹದ್ದು ಸ್ಪಷ್ಟವಾಗಿ ಒಂದು ನಮಗೆ ಒಂದು ಸಂಕಲ್ಪ ಬಂತು. ಆ ಸಂಕಲ್ಪ ಬಂದಾಗ್ಲಿಂದನೂ ಕೂಡ ಸೊ ಈಗ ಬರೀ ಶ್ರವಣನೆ ನಡೀತೇ ಇದೆ 20 ವರ್ಷದಿಂದ. ಉಳಿದದ್ದೆಲ್ಲ ಗೌಣ, ಉಳಿದದ್ದು ಯಾವ್ದಷ್ಟು ಇಂಪಾರ್ಟೆಂಟ್ ಅಲ್ಲ ನಮ್ಗ. ಉಳಿದೆಲ್ಲ ಅಂತಂದ್ರೆ ಇದೇ ಜೀವನ ನಿರ್ವಹಣೆ ಮಾಡಕ್ ಒಂದ್ ಸ್ವಲ್ಪ, ಅಂದ್ರೆ ಜೀವನ ನಿರ್ವಹಣೆ ಮಾಡಕ್ಕೆ ದೊಡ್ಡದಿಲ್ಲ ನಮ್ದು. ಹೊಟ್ಟೆ ಚಿಕ್ಕದಲ್ಲ. ಹೊಟ್ಟೆ ಅಂತಂದ್ರೆ ಆಸೆಗಳ ಮಹಾಪೂರಗಳು ಬಹಳಷ್ಟಿಲ್ಲ, ಚಿಕ್ಕ ಇದೇವೆ. ಅದಕ್ಕೆ ಸ್ವಲ್ಪ 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 ಸಮಯ ಕೊಟ್ರೆ ಮುಗಿದು ಬಿಡುತ್ತೆ ಅದು. ಹೀಗೆ ಒಂದು ಜೀವನವನ್ನ ನಿರ್ಧಾರ ಮಾಡಬೇಕು. ನಿರ್ಧಾರ ಮಾಡಿದಾಗ ಅವಾಗ ನಾವು ಹೆಚ್ಚು ಹೆಚ್ಚು ನಾವು ಪ್ರಯತ್ನ ಮಾಡ್ತಾ 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 ಅವಾಗ ಅದರ ಆನಂದ ಗೊತ್ತಾಗುತ್ತೆ ಬರ್ತದ. ಸುಮ್ಮನೆ ಏನೋ ಒಂದು ಕ್ಲಾಸ್ ಕೇಳೋದ್ರಿಂದ, ಒಂದು ಯಾವುದೋ ಸ್ವಲ್ಪ ನೋಡೋದ್ರಿಂದ ಸಾಧ್ಯ ಆಗೋದಿಲ್ಲ. ನಮ್ಮ ಇಡೀ ಜೀವನ ಕೊಡ್ಬೇಕು ಅದಕ್ಕ. ಹಾಗಾಗಿ ಜಗತ್ತಿನಲ್ಲಿ ನಾವು ಇತಿಹಾಸದಲ್ಲಿ ನಾವು ನೋಡಿದಾಗ ಎಲ್ಲ ಯಾರು ಸಂತರು, ಮಹಾಂತರು, ಶರಣರು ಅಂತೇನು ಕರಿತೀವಿ, ಅವರೆಲ್ಲರೂ ಕೂಡ ಈ ಸಾಮಾನ್ಯವಾದ ಜೀವನ ಅದನ್ನ ನಗಣ್ಯ ಮಾಡಿದ್ದಾರೆ. ಅವರು ನಗಣ್ಯ ಮಾಡಿ ಈ ಉತ್ಕೃಷ್ಟವಾಗಿರ್ತಕ್ಕಂತಹ ಜೀವನಕ್ಕೆ ತಮ್ಮನ್ನ ತಾವು ತೆರೆದುಕೊಂಡಿದ್ದಾರೆ. ಅದಕ್ಕೆ ಇಲ್ಲಿ ಪರಮಾತ್ಮ ಹೇಳ್ತಕ್ಕಂಥ ಏನಂತಂದ್ರೆ, ಯಾಕೆ ಇದೆಲ್ಲ ಅಂತ ರೂಪ ನೋಡ್ಲಿಕ್ಕೆ ಅಸಾಧ್ಯ ಅಂತಕ್ಕಂಥ ಏನಂತ ಅರ್ಥ ಏನಂತಂದ್ರೆ, ಅದು ಒಂದು ಸುಮ್ಮನೆ ಒಂದು ಒಂದು ಉದ್ಯೋಗ ತರ ಆಗ್ಬಾರದು, ಜೀವನ ಆಗ್ಬೇಕದು. ಅದಕ್ಕೋಸ್ಕರವಾಗಿ ಬದುಕ್ತಾ ಇದ್ದೀನಿ ಅನ್ನುವಷ್ಟು ಮಟ್ಟಿಗೆ ಜೀವನ ಆಗ್ಬೇಕದು. ಸೊ ಅವಾಗ ಅದು ನಮ್ಮ ಜೀವನ ಅದರಲ್ಲಿ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇಂತಹ ಒಂದು ಪ್ರವೇಶ ದ್ವಾರವನ್ನ ಈ ಶ್ಲೋಕದಲ್ಲಿ ತಿಳಿಸಿ, ಇದು ಕೊನೆಯ ಶ್ಲೋಕ 55 ಶ್ಲೋಕ. ಮತ್ಕರ್ಮ ಕೃನ್ಮತ್ಪರಮೋ ಮದ್ಭಕ್ತ ಸಂಗವರ್ಜಿತಃ ನಿರ್ವೈರ ಸರ್ವಭೂತೇಷು ಯಸ್ಸ ಮಾಮೇತಿ ಪಾಂಡವ. ಈ ಗೀತೆಯ ಸಾರ ಅಂತ ಶಂಕರ್ ಇದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಗೀತೆಯ ಸಾರ ಇದು ಈ ಶ್ಲೋಕ ಅಂತ ಹೇಳ್ಬಿಟ್ಟು. ಅಂದ್ರೆ ಒಬ್ಬ ಜ್ಞಾತು ತಿಳಿಬೇಕಾಗಿರ್ತಕ್ಕಂಥವನು ಹೇಗೆ ಅಂತಂದ್ರೆ, ಇದರಲ್ಲಿ ಒಟ್ಟು 5 ವಿಶೇಷವಾಗಿರ್ತಕ್ಕಂಥದ್ದು. ಮತ್ಕರ್ಮ ಕೃತವು ಮೊದಲನೇದು. ಮತ್ಕರ್ಮ ಕೃತ ಅಂದ್ರೆ ನನಗಾಗಿ ಕರ್ಮವನ್ನ ಮಾಡು. ಮತ್ಪರಮ ಅಂತಂದ್ರೆ ನಾನೇ ಸರ್ವಸ್ವ ಅನ್ನುವಂತಹದ್ದು. ಹೆಂಗ ಜೀವನದಲ್ಲಿ ಸಾಮಾನ್ಯವಾಗಿ ಜೀವನದಲ್ಲಿ ಸಂಸಾರವೇ ಸರ್ವಸ್ವ ಅಂತ ಹೆಂಗಂತೇಳುವ ಹಾಗೆ ಆ ಪರಮಾತ್ಮನೇ ಸರ್ವಸ್ವ ಅಂತಕ್ಕಂಥದ್ದು ಭಾವ ಬರಬೇಕು. ಮತ್ತೆ ಮದ್ಭಕ್ತ. ಸೊ ಮದ್ಭಕ್ತ ಸಂಘವರ್ಜಿತ ಅಂದ್ರೆ ಎಲ್ಲ ಸಂಘಗಳಿಂದ ಅವನೇನಾಗಿರ್ಬೇಕು, ಅವನು ವರ್ಜನೆ ಅಂದ್ರೆ
ಅದರಿಂದ ಬಿಡಿಸ್ಕೊಂಡಿರ್ಬೇಕು ಅವನು. ನನಗೋಸ್ಕರವಾಗಿ ನಾನೇ ಪರಮಗತಿ ಅಂತ ತಿಳ್ಕೊಳ್ಬೇಕು. ಆ ಪರಮಗತಿ ನಾನೇ ತಿಳ್ಕೊಂಡು ಅದಕ್ಕೋಸ್ಕರವಾಗಿ ಕರ್ಮ ಮಾಡ್ಬೇಕು. ಕರ್ಮ ಮಾಡುವಾಗ ಉಳಿದ ಎಲ್ಲವನ್ನ ಅವನು ಸಂಘ ವರ್ಜಿತ ಬಿಡ್ಬೇಕದನ್ನ. ಅಷ್ಟೇ ಸಾಕಾಗದಿಲ್ಲ. ಮತ್ತೊಂದು ಹೇಳ್ತಾ ಇದ್ದಾರೆ, ನಿರ್ವೈರಃ ಸರ್ವಭೂತೇಷು. ಸೊ ಕೇಳಿಸ್ತಾ ಇದೇನ್ರಿ? ಹಲೋ, ಓಕೆ ಓಕೆ. ನಿರ್ವೈರಃ ಸರ್ವಭೂತೇಷು. ನಿರ್ವೈರಃ ಸರ್ವಭೂತೇಷು ಅಂತಂದ್ರೆ ಯಾವುದೇ ಜೀವಿಗಳ ಮೇಲೆ ಅವನಿಗೆ ವೈರತ್ವ ಇರಬಾರದು ಅಂತ. ಈ 5 ಕ್ವಾಲಿಟಿಗಳು, ಈ 4 ಕ್ವಾಲಿಟಿಗಳು ಯಾರು ಪಡ್ಕೊಳ್ತಾರೆ ಅವನು ಮದ್ಭಕ್ತ ಅಂತ. ಮತ್ಕರ್ಮ, ಮತ್ಪರಮ, ಸಂಘವರ್ಜಿತ, ನಿರ್ವೈರ್ಯ ಸರ್ವಭೂತೇಷು. ಸರ್ವಭೂತೇಷು ಸರ್ವಭೂತೇಶು ಅಂದ್ರೆ ಭೂತಗಳಿಂದ ಉತ್ಪತ್ತಿಯಾಗಿರ್ತಕ್ಕಂತಹ ಎಲ್ಲ ಜೀವಿಗಳಲ್ಲಿ ಅಂತ. ಕರ್ಮ ಕೃತ್ ಅಂದ್ರೆ ನನಗೋಸ್ಕರವಾಗಿ ಕರ್ಮವನ್ನ ಮಾಡು. ಇದು ಮೊದಲನೇದು. ಈಗ ನಾವೊಂದು ಯಾವುದೋ ಒಂದು ಮಾಡ್ತೀವಿ, ಅದೇನ್ ಮಾಡ್ತೀವಿ ಅಂತಂದ್ರೆ ಅದಕ್ಕೊಂದು ಉದ್ದೇಶ ಇಟ್ಕೊಂಡು ಮಾಡ್ತೀವಿ ಅದನ್ನ. ಅದು ಉದ್ದೇಶ ಏನಾಗಿರ್ಬೇಕಂದ್ರೆ ಪರಮಾತ್ಮನಿಗೋಸ್ಕರ ಕರ್ಮ ಅಂತ ಮಾಡ್ಬೇಕದನ್ನ. ಈಗ ಮೊದಲು ನಾವು ಈ ಗೀತಾ ಪಾರಾಯಣ ಮಾಡುವಾಗ ನಾನು ಗೀತಾ ಪಾರಾಯಣ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಏನು, ಅಲ್ಲಿ ನಾನು ಗೀತಾ ಪಾರಾಯಣ ಮಾಡಕ್ ಬರ್ತದೆ, ಅದಕ್ಕೆ ನಾನು ಗೀತಾ ಪಾರಾಯಣ ಮಾಡ್ತಾ ಇದ್ದೀನಿ. ಆದ್ರೆ ಯಾವಾಗ ಅದು ಭಗವದ್ಗೀತೆ ತಿಳಿತಾ ಅವಾಗ ಏನಾಗ್ತಾ ಇದೆ ಅಂತಂದ್ರೆ ಅದು ಆನಂದವಾಗ್ತದೆ. ಆನಂದ ಅಂದ್ರೆ ಅದು ಪರಮಾತ್ಮನ ಲಕ್ಷಣ ಅಂತ. ಆತ್ಯಂತಿಕವಾಗಿರ್ತಕ್ಕಂತಹ ಆನಂದಕ್ಕೋಸ್ಕರವಾಗಿ ನಾವು ಆ ಪರಮಾತ್ಮನ ಗುಣಗಾನ ಮಾಡ್ತಾ ಇದ್ದೀವಿ ಅಂತಂದಾಗ ಅವಾಗ ಏನಾಗುತ್ತೆ, ಅದು ಅಹಂಕಾರವನ್ನ ಕ್ರಾಸ್ ಮಾಡಿ ಆ ಪರಮಾತ್ಮನ ತತ್ವ ಭೂಮಿ ಮೇಲೆ ನೆಲೆಸಕ್ಕೋಸ್ಕರವಾಗಿ ಮಾಡುವಂತಹ ಕರ್ಮ ಆಗುತ್ತೆ. ಯಾರಿಗೆ ಬರ್ತಾರೆ ಅವ್ರಿಗೆ ಹೇಳ್ಕೊಡೋದು, ಅದನ್ನ ಹೇಳೋದು, ಇದೆಲ್ಲನೂ ಕೂಡ ಏನಿದು ಮತ್ ಕರ್ಮ. ಅವನಿಗೋಸ್ಕರವಾಗಿ ಕರ್ಮ ಮಾಡೋದು. ಇನ್ನು ಮತ್ಪರಮ ಅಂತಕ್ಕಂಥದ್ರಲ್ಲಿ ಕೆಲವೊಮ್ಮೆ ಇದು ಬಹಳ ಕಷ್ಟದ ಕೆಲಸ. ಇದು ಒಮ್ಮೆ ಏನ್ ಮಾಡ್ತೀವಿ, ಸೊ ಈಗ ಕೆಲವೊಂದು ಕಡೆ ನೀವು ಒಂದೊಂದು ವಾಕ್ಯ ತಗೊಂಡು ಒಂದೊಂದು ವಾಕ್ಯದ ಮೇಲೆ ಒಂದೊಂದು ಆಶ್ರಮಗಳನ್ನ, ದೇವಸ್ಥಾನಗಳನ್ನ, ಕೆಲವೊಂದನ್ನು ದೇವಸ್ಥಾನಗಳನ್ನ, ಆಶ್ರಮಗಳನ್ನ, ಜ್ಞಾನದ ಆಶ್ರಮಗಳನ್ನ ಕಟ್ಟಿರ್ತಾರೆ. ಅವ್ರಿಗೆ ಎಷ್ಟು ನಿಷ್ಠೆ ಇರ್ತಂದ್ರೆ ಅದು ವಾಕ್ಯದಷ್ಟೇ ಸತ್ಯ, ಉಳಿದದ್ದೆಲ್ಲನೂ ಕೂಡ ಅವ್ರಿಗೆ ಗೌಣ. ಆದ್ರೆ ಒಟ್ಟಾರೆ ಏನಂತಂದ್ರೆ ಎಲ್ಲದೂ ಕೂಡ ಅದೇ ಸತ್ಯ ಅಂತಕ್ಕಂಥದ್ದು ಬರ್ಬೇಕು. ಅದು ಈಗ ಇದು ಮನುಷ್ಯನ ಸ್ವಭಾವ. ನಾವು ನಮ್ಮ ಯೋಗ ಥೆರಪಿಯಲ್ಲಿ ಈ ಟ್ರೀಟ್ಮೆಂಟ್ ಬಂದಿರತಕ್ಕಂಥವ್ರು ಅವರು ಮೊದಲೇ ಫಿಕ್ಸ್ ಆಗಿಬಿಟ್ಟಿರ್ತಾರೆ ಏನಂತಂದ್ರೆ ಯೋಗ ಮತ್ತು ಮೆಡಿಕಲ್ಗೆ ಎರಡಕ್ಕೂ ವಿರೋಧ ಅಂತ ಹೇಳ್ಬಿಟ್ಟು. ಅಂದ್ರೆ ಈಗ ಯೋಗ ಮಾಡ್ತಿದ್ವಿ, ಮೆಡಿಸಿನ್ ತಗೊಳ್ಳೋದು ಬೇಡ ಅಂತ ಕೇಳ್ತಿರ್ತಾರೆ ಅವರು. ಮೆಡಿಸಿನ್ ಕೂಡ ಕಾಯಿಲೆಯನ್ನ ಕಡಿಮೆ ಮಾಡತಕ್ಕಂಥದ್ದೇ, ಯೋಗನು ಕೂಡ ಕಾಯಿಲೆಯನ್ನ ಕಡಿಮೆ ಮಾಡತಕ್ಕಂಥದ್ದು. ಯಾಕೆ ಆ ದ್ವಂದ್ವ ಬರ್ತದ ಅಂದ್ರೆ ಆತರ ಫಿಕ್ಸ್ ಆಗಿಬಿಟ್ಟದ, ಇದು ಬೇರೆ ಇದು ಬೇರೆ ಅಂತಕ್ಕಂಥದ್ದು ಇಲ್ಲ. ಅದು
ಆಯುರ್ವೇದನಾಗ್ಲಿ, ಮತ್ತೆ ಅಲೋಪತಿಯನ್ನಾಗ್ಲಿ, ನ್ಯಾಚುರೋಪತಿಯನ್ನಾಗ್ಲಿ, ಹೋಮಿಯೋಪತಿಯನ್ನಾಗ್ಲಿ, ಯಾವುದೇ ಆಗ್ಲಿ ಎಲ್ಲದ ಸೇರಿ ಆ ಕಾಯಿಲೆಯನ್ನ ಕಡಿಮೆ ಮಾಡ್ಬೇಕಾಗ್ಯದ. ಅಷ್ಟೇ ಉದ್ದೇಶ ಅದು. ಯಾವುದರಿಂದ ಕಡಿಮೆ ಆಗುತ್ತೆ ಅದು ಮುಖ್ಯ. ಅಲ್ಲಿ ಉದ್ದೇಶ ಏನು? ಕಾಯಿಲೆ ಕಡಿಮೆ ಮಾಡ್ಬೇಕು. ಹಂಗೆ ಇಲ್ಲಿ ಮತ್ಪರಮಃ ಅಂತಂದ್ರೆ ಪರಮಾತ್ಮನೊಬ್ಬನ್ನೇ ಪರಮಗತಿ, ಅವನೊಬ್ಬನೇ ಅನ್ನುವಷ್ಟು ಸ್ಪಷ್ಟತೆ ಬರ್ಬೇಕು ನಮಗ. ಇನ್ನು ಸಂಘವರ್ಜಿತ ಇದು ಅದು ಯಾರ್ಯಾರಿಗೆ ಹೇಗೆ ಬರ್ತಾ ಹಾಗೆ ಮಾಡ್ಬೇಕು. ಅದನ್ನ ಯಾವ್ದ್ರಲ್ಲಿ ಸಂಘ ಇದೆ ಅಂತಕ್ಕಂಥದ್ದು ಯಾರಿಗ್ ಗೊತ್ತಾಗುತ್ತೆ? ನಮ್ಗೆ ಗೊತ್ತಾಗುತ್ತದೆ. ನಾವು ಯಾವ್ದ್ರಲ್ಲಿ ಸಂಘದಲ್ಲಿ ಇದೀವಿ, ಅದು ಭಗವಂತನ ತಿಳಿಲಿಕ್ಕೆ ಸಂಘನೋ ಇನ್ಯಾವುದನೋ ಅಂತ ಹೇಳಿ, ಭಗವಂತನ ತಿಳಿಯುವಂತ ಸಂಘ ಇತ್ತಂದ್ರೆ ಅದನ್ನ ಮಾಡ್ಬೇಕು. ಅದನ್ನ ಮತ್ತೆ ಭಗವಂತನ ತಿಳಿಲಿಕ್ಕೆ ದೂರ ಆಗತಕ್ಕಂಥ ಸಂಘ ಇತ್ತಂದ್ರೆ ಅದನ್ನ ಬಿಡ್ಬೇಕಷ್ಟೇ. ಅದನ್ನ ಮತ್ತೆ ಸಾಧ್ಯವಾದಷ್ಟು ಮಧುರು ನಿರ್ವೈರ ವೈರತ್ವ ಬಿಡಬೇಕು. ಯಾರೇ ಕಷ್ಟದ ಕೆಲಸ. ಯಾವಾಗ ನಮ್ಮ ಮನಸ್ಸು ಸ್ವಲ್ಪ ಹೆಚ್ಚು ಬೆಳವಕ್ಕಾಗ್ತಾ ಹೋಗ್ತದೆ, ಹಾಗೆ ನಿಧಾನವಾಗಿ ವೈರತ್ವ ಕಡಿಮೆ ಆಗ್ತದೆ. ಎಲ್ಲಿ ವೈರತ್ವ ಇರ್ತದೆ ಅಲ್ಲಿ ದುಃಖ ಇರ್ತದೆ. ಮೊದಲು ನಾವು ಒಂದು ಯಾವ್ದು ತತ್ವವನ್ನ ಅಂದ್ರೆ ಈಗ ಅದ್ವೈತ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲರನ್ನು ಪ್ರೀತಿಸಿ ಕಲಿಬೇಕು. ಅದಾದ್ಮೇಲೆ ವಿಶಿಷ್ಟಾದ್ವೈತವ್ರನ್ನು ಕೂಡ ಪ್ರೀತಿಸ್ಬೇಕು. ಅದಾದ್ಮೇಲೆ ದ್ವೈತದವ್ರನ್ನ ಪ್ರೀತಿಸ್ಬೇಕು. ಅದಾದ್ಮೇಲೆ ಶಕ್ತಿ ವಿಶಿಷ್ಟಾದ್ವೈತವ್ರನ್ನ ಪ್ರೀತಿಸ್ಬೇಕು. ಹೀಗೆ ಅದು ಬೆಳಕಂತ ಹೋಗ್ಬೇಕು. ಅದು ಯಾವಾಗ ಬೆಳೀತದೆ ಅಂತಂದ್ರೆ ಒಳಗಡೆಗೆ ಹೆಚ್ಚು ಮನಸ್ಸು ಸಾತ್ವಿಕ ಆಗ್ತಾ ಅದು ಬೆಳೀತಾ ಹೋಗ್ತದೆ. ಅದು ಯಾಕಂತಂದ್ರೆ ಉದ್ದೇಶ ಏನಂತಂದ್ರೆ ಇಡೀ ಏನ್ ಇದೆಯೋ ಅದೆಲ್ಲವೂ ಕೂಡ ಪರಮಾತ್ಮನೇ. ಎಲ್ಲನೂ ದ್ವೈತನೂ ಅವನೇ, ಅದ್ವೈತನವನೇ, ವಿಶಿಷ್ಟನೂ ಅವನೇ, ಶಕ್ತಿನೂ ಅವನೇ, ಬುದ್ಧನೂ ಅವನೇ, ಮಹಾವೀರನವನೇ. ಯಾಕಂತಂದ್ರೆ ಪರಮಾತ್ಮನನ್ನ ಬಿಟ್ಟರೆ ಮತ್ತೆ ಜಗತ್ತಿನಲ್ಲಿ ಬೇರೆ ಏನಿಲ್ಲ ಅಂತ ಗೊತ್ತಾದ್ಮೇಲೆ ಇನ್ನು ಅನ್ಯದನ್ನ ದ್ವೇಷಿಸುವಂತಹದ್ದೇನದ? ಅನ್ಯದನ್ನ ದ್ವೇಷಿಸ್ತೀವಿ ಅಂತಂದ್ರೆ ನಮ್ಮ ಶರೀರದ ಒಂದು ಭಾಗವನ್ನ ನಾವೇ ದ್ವೇಷ ಮಾಡ್ಕೊಂಡಂಗ ಅಂತ. ಆದ್ರೆ ಈ ಕೆಲವೊಂದು ವ್ಯವಸ್ಥೆ ಲೋಕದಲ್ಲಿ ಅನೇಕ ರೀತಿಯಾಗಿ ಈ ದ್ವಂದ್ವಗಳು ಕಾಣ್ತವೆ. ಮುಖ್ಯವಾಗಿರ್ಲವು. ಆದ್ರೆ ನಮ್ಮಲ್ಲಿ ಆ ದ್ವಂದ್ವಗಳು ಇಲ್ಲದೆ ಇರಬೇಕು ಅಂತಂದ್ರೆ ನಮಗೆ ಫಸ್ಟ್ ಜ್ಞಾತುಂ ಸ್ಪಷ್ಟವಾಗ್ಬೇಕು. ಯಾವಾಗ ಜ್ಞಾತುಂ ಸ್ಪಷ್ಟವಾಗುತ್ತಾ ಅವಾಗ ಎಲ್ಲ ದ್ವಂದ್ವಗಳು ಬತ್ತಾ. ಮತ್ತೆ ಯಾವುದೇ ಪೂಜೆ ಮೂರ್ತಿ ಇರಲಿ ಎಲ್ಲವೂ ಕೂಡ ಪರಮಾತ್ಮನ ಕಡೆಗೆ ಹೋಗ್ತವೆ ಅಂತಕ್ಕಂಥದ್ದು ಪರಮಗತಿ ಗೊತ್ತಾಯ್ತು ಅಂತಂದ್ರೆ ಅವಾಗಲೂ ಕೂಡ ಅದು ಶ್ರೇಷ್ಠ ಆಗುತ್ತೆ. ಮತ್ತೆ ನಾವು ನಮ್ಮ ಜೀವನವನ್ನ ನೋಡಿಕೊಂಡು ಅಂದ್ರೆ ಯಾವುದು ಬಿಟ್ರೆ ನಾವು ಸಂತೋಷವಾಗಿರ್ತೀವಿ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಅವಾಗ ನ್ಯಾಚುರಲ್ ಆಗಿ ನಿರ್ವೈರ ಬಂದೇ ಬರ್ತದ. ಸರಿ, ಸಂಘರಹಿತ ಬಂದೇ ಬರ್ತದ. ಅದಾದ್ಮೇಲೆ ಎಲ್ಲವೂ ಪರಮಾತ್ಮನೆ ಅಂತ ಹೇಳಿದಾಗ ಅವಾಗ ಯಾವುದ್ರಲ್ಲಿ ಕೂಡ ದ್ವೇಷ ಬರೋದಿಲ್ಲ. ಹಾಗಾಗಿ ಯಾವುದು ಅದು ದುರ್ದರ್ಶನ ಅಂತ ಕರೆದ್ರಲ್ಲ. ಯಾಕೆ ದುರ್ದರ್ಶನ ಅಂತಂದ್ರೆ ಈ ಎಲ್ಲಾ ಕ್ವಾಲಿಟಿಗಳು ಇಲ್ಲದೆ ಇರೋದ್ರಿಂದ ಅದು ದುರ್ದರ್ಶ. ಅದು ಯಾಕಂತಂದ್ರೆ ಇದು ತುಂಬಾ ನಮ್ಮಿಂದ ಬಹಳ ದೂರದ ಪರಮಾತ್ಮ ತತ್ವ. ಹಾಗಾಗಿ ಇಲ್ಲಿ ಈ ಎರಡು ಶ್ಲೋಕಗಳು ಬಹಳ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಶ್ಲೋಕಗಳು. ಇಡೀ ಈ 11ನೇ ಅಧ್ಯಾಯ ಒಂದು ಭಾಗವಾದರೆ 2 ಶ್ಲೋಕಗಳು ಬಹಳ ಮುಖ್ಯವಾಗಿ ಪರಮಾತ್ಮನ ತಿಳಿಲಿಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಶ್ಲೋಕಗಳು. ಹಾಗಾಗಿ ನಿರಂತರವಾಗಿ ನಮ್ಮ ಕರ್ಮ ಮತ್ತು ನಮ್ಮ ಧ್ಯೇಯ ಮತ್ತು ನಮ್ಮ ಸಂಘ ಮತ್ತು ನಮ್ಮ ದ್ವೇಷ ಇವೆಲ್ಲವೂ ಕೂಡ ಕಳಚಿ ಪರಮಾತ್ಮನಿಗೋಸ್ಕರ ಕರ್ಮ ಮಾಡೋದು, ಪರಮಾತ್ಮನೇ ಶ್ರೇಯಸ್ಸು ಅಂತ ತಿಳಿಯೋದು, ಮತ್ತೆ ಪರಮಾತ್ಮನಿಗೆ ಅಡ್ಡಿಯಾಗಿರ್ತಕ್ಕಂಥ ಎಲ್ಲ ಸಂಘಗಳಿಂದ ದೂರ ಆಗೋದು, ಪರಮಾತ್ಮ ಸೃಷ್ಟಿ ಮಾಡಿರ್ತಕ್ಕಂತಹ ಎಲ್ಲವನ್ನ ಪ್ರೀತಿಸೋದು.
ಯಾವಾಗ ಇದು ಗುಣ ಬರ್ತದೆ ಅವಾಗ ಅವನು ಮದ್ಭಕ್ತ. ಅಂತಹ ಮದ್ಭಕ್ತನಿಗಿದು ಸಾಧ್ಯ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.